सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತ. ಫಾರ್ ಎ ವೇದಾಂತಿಕ್ ಸ್ಟೂಡೆಂಟ್, ವೇದಾಂತವನ್ನು ಅಭ್ಯಾಸ ಮಾಡಬೇಕು, ವೇದಾಂತವನ್ನು ತಿಳ್ಕೋಬೇಕು ಅಂತಂದಾಗ ವೇದಾಂತಕ್ಕೆ ಬರುವಂತಹ ವಿದ್ಯಾರ್ಥಿ, ಸೊ ವೇದಾಂತಿಕ್ ಡಿಸೈಪಲ್, ಫಾರ್ ಹಿಮ್ ದ ಪ್ರೀ ರಿಕ್ವಿಸಿಟ್ ಕ್ವಾಲಿಫಿಕೇಶನ್. ಯಾಕೆ ಅಂತಂದರೆ ವೇದಾಂತ ಅಂತ ಹೇಳಿದಾಗ ಆಲ್ ಆಫ್ ಎ ಸಡನ್ ಆಸಕ್ತಿಗಳು ಉಂಟಾಗುತ್ತೆ ಒಬ್ಬ ಮನುಷ್ಯನಿಗೆ. ಎಲ್ಲೋ ಒಂದು ಕಡೆ ಆಲ್ ಆಫ್ ಎ ಸಡನ್ ಒಂದು ಉಪನಿಷತ್ನ ಶ್ರವಣವನ್ನು ಮಾಡಿದಾಗ, ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರಾಮಾಯಣ, ಮಹಾಭಾರತ ಅಥವಾ ಭಗವದ್ಗೀತೆ ಒಂದು ಸೆಷನ್ ಅಟೆಂಡ್ ಮಾಡಿದ್ರೆ ಆ ಕೂಡಲೇ ಒಂದು ರೀತಿ ಆಸಕ್ತಿ ಅವನಲ್ಲಿ ಉಂಟಾಗುತ್ತೆ. ಸೊ ಇಮ್ಮಿಡಿಯೇಟ್ಲಿ ಹಿ ವಿಲ್ ಡಿಸೈಡ್, ಎಸ್, ಈವನ್ ಐ ವುಡ್ ಲೈಕ್ ಟು ನೋ ಅಬೌಟ್ ಇಟ್. ನಾನು ಇದೆಲ್ಲ ಕಲ್ತ್ಕೋತೀನಿ, ನಾನು ತಿಳ್ಕೋಬೇಕು. ಐ ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್ ರಾಮಾಯಣ ಆರ್ ಮಹಾಭಾರತ ಅಥವಾ ಭಗವದ್ಗೀತೆ. ಎಷ್ಟೊಂದು ಉಪನಿಷತ್ಗಳಿದೆ, ಆತ್ಮವಿಚಾರ ಇದೆ, ಬೇಕಾದಷ್ಟು ಶಾಸ್ತ್ರ ಗ್ರಂಥಗಳಿದೆ. ಅನೇಕ ಆಚಾರ್ಯರುಗಳು ಈ ಶಾಸ್ತ್ರವನ್ನು, ಆತ್ಮವನ್ನು ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಕೇವಲ ಒಂದು ಸೆಷನ್ನಲ್ಲಿ ನನಗೆ ಇದು ಇಷ್ಟೊಂದು ಇಂಪ್ರೆಸ್ ಆಯಿತು ಅಂತಂದರೆ, ಇದನ್ನು ನಾನು ಡೀಪಾಗಿ ಸ್ಟಡಿ ಮಾಡಿದ್ರೆ ಇದು ನನಗೆ ಎಷ್ಟು ಸಂತೋಷವನ್ನು ಕೊಡಬಹುದು. ಸೊ ಫಾರ್ ಎ ಬಿಗಿನರ್ ಒಂದು ಇಮ್ಮಿಡಿಯೇಟ್ ಆಗಿ ಅವನಲ್ಲಿ ಆಸಕ್ತಿ ಅನ್ನೋದು ಉಂಟಾಗುತ್ತೆ. ಬಟ್ ದಿಸ್ ಸ್ಟಡಿ ಆಫ್ ವೇದಾಂತ ಈಸ್ ಟೋಟಲಿ ಡಿಫ್ರೆಂಟ್. ಇದು ಲೌಕಿಕ ಜ್ಞಾನ ಅನ್ನುವಂತಹದ್ದು ಲೈಫ್ ಲಾಂಗ್ ಅವನಿಗೆ ಬದುಕುವುದಕ್ಕೆ ದಾರಿಯನ್ನು ತೋರಿಸುತ್ತೆ. ಬಟ್ ಇಲ್ಲಿ ಆಧ್ಯಾತ್ಮ ಅಂತ ಹೇಳಿದಾಗ ಇಲ್ಲಿ ಗಳಿಸುವಂತಹದ್ದೇನೂ ಇಲ್ಲ. ಲೌಕಿಕ ಜ್ಞಾನ ಗಳಿಸುವುದಕ್ಕೆ ಬೇಕಾಗುವಂತಹ ಎಲ್ಲ ವಿದ್ಯೆಯನ್ನು ಕಲಿಸಿದ್ರೆ, ಆಧ್ಯಾತ್ಮ ವಿದ್ಯೆ ಎನ್ನುವಂತಹದ್ದು ಅಲ್ಲಿ ನಾನು ಈ ಪ್ರಪಂಚದಲ್ಲಿ ಏನನ್ನೋ ಗಳಿಸ್ಕೋಬೇಕು ಅನ್ನುವಂತಹದ್ದಲ್ಲಿ ಏನೂ ಇರೋದೇ ಇಲ್ಲ. ಸೊ ದಿಸ್ ಟೈಪ್ ಆಫ್ ನಾಲೆಡ್ಜ್ ವೇದಾಂತ ಅಂತಂದಾಗ ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಆಧ್ಯಾತ್ಮ ಈಸ್ ಡಿಫ್ರೆಂಟ್ because he is attracted just by one session, attending one lecture. ಆಗ ಅವನು ಡಿಸೈಡ್ ಮಾಡ್ತಾನೆ, ಇಲ್ಲ ನಾನು ಇದೆಲ್ಲ ಕಲ್ತ್ಕೋಬೇಕು, ನಾನು ಬರಬೇಕು. ಅವನಲ್ಲಿ ಇಂಟ್ರೆಸ್ಟ್ ಉಂಟಾಗಿರುವಂತಹದ್ದು ಸಂತೋಷ. ಬಟ್ ಟು ಕಮ್ ಟು ದಿಸ್ ಆಧ್ಯಾತ್ಮ, ಇದನ್ನು ತಿಳ್ಕೋಬೇಕು ಅಂತ ಬಂದಾಗ there is some prerequisite qualification, and that qualification is called the sadhana chatushtaya sampatti, viveka, vairagya, shat sampatti, mumukshutva. And this mumukshutva, the intense desire for liberation, ಸೊ ಅದನ್ನು ಹೊರತುಪಡಿಸಿದ್ರೆ ನನಗಿನ್ನೇನು ಬೇಡ, ಮೋಕ್ಷವನ್ನು ಬಿಟ್ಟರೆ
ನನಗಿನ್ನೇನೂ ಬೇಡ. ಸೊ ದಿಸ್ ಈಸ್ ಕಾಲ್ಡ್ ದಿ ಇಂಟೆನ್ಸ್ ಡಿಸೈರ್ ಫಾರ್ ಲಿಬರೇಷನ್. ಆ್ಯಂಡ್ ಷಟ್ ಸಂಪತ್ತಿ ಅಂತ ಹೇಳಿದಾಗ ಅಲ್ಲಿ ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಕೊನೆಯಲ್ಲಿ ಸಮಾಧಾನ. ಸಮಾಧಾನ ಅಂತಂದರೆ ಚಿತ್ತ ಏಕಾಗ್ರತ, ಸಿಂಗಲ್ ಪಾಯಿಂಟೆಡ್ ಫೋಕಸ್. ನಾವು ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ, ಏಕಾಗ್ರತೆ. ಸೊ ಏಕಾಗ್ರತೆ ಅಂತಂದ್ರೆ ಏನು? ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದಿಲ್ಲ, ಓನ್ಲಿ ದಟ್ ಒನ್. ಸೊ ಅದರ ಮೇಲೆ ಫೋಕಸ್ ಮಾಡುವಂತಹದ್ದು. ಸೊ ದಿಸ್ ಸಿಂಗಲ್ ಪಾಯಿಂಟೆಡ್ ಫೋಕಸ್, ಫಾರ್ ದಟ್ ಮೆಂಟಲ್ ಬ್ಯಾಲೆನ್ಸ್ ಈಸ್ ವೆರಿ ಎಸೆನ್ಷಿಯಲ್. ಸೊ ದಿಸ್ ಮೆಂಟಲ್ ಬ್ಯಾಲೆನ್ಸ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ದಿ ರಿಫೈನ್ಮೆಂಟ್ ಆಫ್ ದಿ ಮೈಂಡ್. ಮತ್ತೆ ಮತ್ತೆ ಮನಸ್ಸಿಗೆ ಶಿಕ್ಷಣವನ್ನು ಕೊಡ್ತಾ ಇರುವಂತಹದ್ದು. ಸೊ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಈಸ್ ರಿಕ್ವೈರ್ಡ್ ಈವನ್ ಫಾರ್ ಎ ಜ್ಞಾನಿ. ಅವನು ಆಧ್ಯಾತ್ಮಕ್ಕೆ ಬರೋದಕ್ಕೆ ಮುಂಚೆ ಪ್ರೀ ರಿಕ್ವಿಸಿಟ್ ಕ್ವಾಲಿಫಿಕೇಶನ್ ಅಂತ ಹೇಳಿ ದಿಸ್ ಸಾಧನ ಚತುಷ್ಟಯ ಸಂಪತ್ತಿ ಈಸ್ ವೆರಿ ಎಸೆನ್ಷಿಯಲ್. ಸೊ ಅದೆಲ್ಲವನ್ನ ಗಳಿಸಿ ಅವನು ಆಧ್ಯಾತ್ಮಕ್ಕೆ ಬಂದು ಜ್ಞಾನವನ್ನು ಸಂಪಾದನೆ ಮಾಡಿದ ನಂತರದಲ್ಲಿ ಕೂಡ ಈವನ್ ಫಾರ್ ಎ ಜ್ಞಾನಿ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಈಸ್ ರಿಕ್ವೈರ್ಡ್. ಸೊ ದಿಸ್ ಇಸ್ ಕಾಲ್ಡ್ ಪೋಸ್ಟ್ ನಾಲೆಡ್ಜ್ ರಿಫೈನ್ಮೆಂಟ್. ಸೊ ಏನು ಅಂತಂದರೆ ಮನಸ್ಸಿಗೆ ಮತ್ತೆ ಮತ್ತೆ ಸಾಕಷ್ಟು ಉತ್ತಮವಾದಂತಹ ಶಿಕ್ಷಣ ಮತ್ತೆ ಮತ್ತೆ ಬೇಕಾಗ್ತಾ ಇರುತ್ತೆ. ಬಟ್ ಇಲ್ಲಿ ಮನಸ್ಸಿಗೆ ಶಿಕ್ಷಣ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಸಮಥಿಂಗ್ ಲೈಕ್ ದಿ ನಾಲೆಡ್ಜ್ ವಿಚ್ ವಿ ಅಕ್ವೈರ್, ನಾಟ್ ದಟ್ ಟೈಪ್ ಆಫ್ ಶಿಕ್ಷಣ. ಇಲ್ಲಿ ಮನಸ್ಸಿಗೆ ಶಿಕ್ಷಣ ಅಂತಂದರೆ ಇಟ್ ಈಸ್ ಲೈಕ್ ಸರ್ಟನ್ ಡಿಸಿಪ್ಲಿನ್ಸ್, ಕೆಲವೊಂದು ಆಚಾರಗಳನ್ನು ನಾವು ಕಲಿಸಬೇಕಾಗತ್ತೆ ಮನಸ್ಸಿಗೆ, ಶಿಷ್ಟಾಚಾರ. ಸೊ ದ ಮೈಂಡ್ ಹ್ಯಾಸ್ ಟು ಕಲ್ಟಿವೇಟ್ ಇಟ್. ಮನಸ್ಸು ಅದನ್ನು ಬೆಳೆಸ್ಕೋಬೇಕಾಗತ್ತೆ. ಸೊ ಇಟ್ ಹ್ಯಾಸ್ ಟು ಕಲ್ಟಿವೇಟ್ ಆನ್ ಇಟ್ಸ್ ಓನ್. ಮನಸ್ಸಿಗೆ ಗೊತ್ತಾಗುತ್ತೆ, ನೋಡಪ್ಪ ಮನಸ್ಸು ಅಂತಂದರೆ ಅದು ಈ ಥರ ಇರುತ್ತೆ. ಮನಸ್ಸಿನ ಸ್ವಭಾವ ಚಂಚಲ ಮತ್ತು ಎಲ್ಲವುಗಳಿಗೆ ಆಕರ್ಷಿತವಾಗುವಂತಹದ್ದು, ಅವುಗಳ ಸಂಘವನ್ನು ಬೆಳೆಸುವಂತಹದ್ದು, ಅಸ್ಥಿರವಾಗಿರುವಂತಹದ್ದು. ದೀಸ್ ಆರ್ ಆಲ್ ದಿ ಕ್ವಾಲಿಟೀಸ್, ಸ್ವಭಾವ ಆಫ್ ದಿ ಮೈಂಡ್. ಸೊ ಇದಕ್ಕೆ ವಿರುದ್ಧವಾಗಿ ಶಿಷ್ಟಾಚಾರ, ಡಿಸಿಪ್ಲಿನ್ ಅಂತ ಹೇಳಿದಾಗ ಇದಕ್ಕೆ ವಿರುದ್ಧವಾಗಿ ಅದೇ ಮನಸ್ಸು ಇದನ್ನೆಲ್ಲ ಮತ್ತೆ ಕಲ್ತ್ಕೋಬೇಕಾಗತ್ತೆ. ಮನಸ್ಸಿನ ಸ್ವಭಾವ ಅಂತಂದರೆ ಅದು ಚಂಚಲ, ಬಟ್ ಸ್ಥಿರತೆಯನ್ನು ಕಲ್ತ್ಕೋಬೇಕು ಅಂತಂದರೆ ಅಗೇನ್ ದ ಸೇಮ್ ಮೈಂಡ್, ಅಲ್ಲಿ ಮತ್ತೊಂದು ಇಲ್ಲ. ದ ಸೇಮ್ ಮೈಂಡ್ ವಿಚ್ ಈಸ್ ರೆಕಗ್ನೈಸ್ಡ್ ಆಸ್ ಚಂಚಲ, ದ ಸೇಮ್ ಮೈಂಡ್ ಹ್ಯಾಸ್ ಟು ಲರ್ನ್ ಸಮ್ ಡಿಸಿಪ್ಲಿನ್ ಸೋ ದಟ್ ದ ಮೈಂಡ್ ಈಸ್ ಸ್ಥಿರ. ಸೊ ಫಾರ್ ದಟ್ ರಿಫೈನ್ಮೆಂಟ್ ಅನ್ನುವಂತಹದ್ದು ಈಸ್ ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ ಆಧ್ಯಾತ್ಮದಲ್ಲಿ. ಸೊ ದ ಮೈಂಡ್ ಹ್ಯಾಸ್ ಟು ಕಲ್ಟಿವೇಟ್ ಇಟ್. And the process of post-refinement knowledge, that is called ಜೀವನ್ ಮುಕ್ತಿ ಸಾಧನ. ಸೊ ಆಧ್ಯಾತ್ಮಕ್ಕೆ ಬಂದು ಇಲ್ಲಿ ಸಾಧನೆಯನ್ನು ಮಾಡುವಂತಹದ್ದು ಶಾಸ್ತ್ರ ವಿಚಾರವನ್ನು, ಆತ್ಮವಿಚಾರವನ್ನು, ವೇದಾಂತ, ಉಪನಿಷತ್ಗಳನ್ನು ಇವೆಲ್ಲವನ್ನು ತಿಳ್ಕೊಂಡು ಅವುಗಳನ್ನು ಬದುಕಿನಲ್ಲಿ ತಂದ್ಕೊಳ್ಳುವಂತಹದ್ದು ಒಂದಾದರೆ, ಆ ನಂತರದಲ್ಲಿ ಜೀವನ್ ಮುಕ್ತಿ ಸಾಧನ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಅನ್ನುವಂತಹದ್ದು ದೆರ್ ಈಸ್ ನೋ ಎಂಡ್ ಫಾರ್ ಇಟ್. ದಟ್ ಮೀನ್ಸ್ ಮನಸ್ಸಿನ ಸ್ವಭಾವ ಚಂಚಲ ಅಂತ ಹೇಳಿರೋದ್ರಿಂದ ಮತ್ತೆ ಮತ್ತೆ ಅದನ್ನು ನಾವು ರಿಫೈನ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಮನಸ್ಸು ನಮ್ಮನ್ನು ಬಿಟ್ಟು ಹೋಗದೆ ಇರೋ ಹಾಗೆ ಇಟ್ ಮಸ್ಟ್ ಬಿ ಅವೈಲಬಲ್ ಟು ಅಸ್ ಆಲ್ವೇಸ್. ಬಟ್ ದ ವೆರಿ ನೇಚರ್ ಆಫ್ ದಿ ಮೈಂಡ್ ಏನು? ಇಟ್ ಈಸ್ ವಾಂಡರಿಂಗ್. ಒಂದು ಕ್ಷಣದ ಅವಕಾಶ ಮನಸ್ಸಿಗೆ ಸಿಕ್ಕಿದ್ರೆ ಇಟ್ ರನ್ಸ್ ಇನ್ ಟು ದಿ ವರ್ಲ್ಡ್. ಅಗೇನ್ ಯು ಹ್ಯಾವ್ ಟು ರೆಕಗ್ನೈಸ್, ಓ ನನ್ನ ಮನಸ್ಸು ಎಲ್ಲೋ ಹೊರಟೋಗಿದೆ, ಅದು ನಾನೇ ಗುರುತಿಸ್ಕೋಬೇಕು. ಮನಸ್ಸು ನನ್ನ ಬಳಿ ಇಲ್ಲ, ನಾನು ಸುಮ್ಮನೆ ಎಲ್ಲಿ ಕೂತಿದ್ದೆ, ಇಲ್ಲಿವರೆಗೆ ಇಲ್ಲಿ ಏನು ನಡೀತು ನನಗೆ ಗೊತ್ತೇ ಆಗಲಿಲ್ವಲ್ಲ. ಯಾಕೆ ಗೊತ್ತಾಗಲಿಲ್ಲ? ಮೈಂಡ್ ಈಸ್ ನಾಟ್ ವಿತ್ ಯು, ದಟ್ಸ್ ಆಲ್. ವೆರಿ ಸಿಂಪಲ್. ಸೊ ಯಾವಾಗ ಮನಸ್ಸು ನನ್ನ ಬಳಿ ಇಲ್ಲ ಇದು ಗೊತ್ತಾಗುತ್ತೆ,
ಗೊತ್ತಾದ ಕೂಡಲೇ ಎಲ್ಲೋ ಹೋಗಿರೋಂತಹ ಮನಸ್ಸನ್ನು ಸಮಾಧಾನ ಮಾಡಬೇಕು. ಹೇ ಬಾಪ್ಪ, ಬಾ ಇಲ್ಲಿ ಬಾ, ನನ್ನ ಜೊತೆ ಇರು. ಮನಸ್ಸನ್ನು ಒರಟುತನದಿಂದ ನಾವು ಅದಕ್ಕೆ ಶಿಕ್ಷಣವನ್ನು ಕೊಡೋಕ್ಕಾಗೋದಿಲ್ಲ. ಮೈಂಡ್ ಈಸ್ ಲೈಕ್ ಎ ಚೈಲ್ಡ್. ನಾವೊಂದು ಸಣ್ಣ ಮಗುವನ್ನು ಹೇಗೆ ನಾವು ಅದನ್ನು ಸಂತೈಸ್ತೀವಿ, ಅದನ್ನು ತಲೆ ಸವರ್ತೀವಿ. ಮನೆ ಮುಂದೆನೇ ಆಟ ಆಡ್ಕೋಬೇಕು, ನೀನು ಬೇರೆ ಎಲ್ಲೂ ಹೋಗ್ಕೂಡ್ದು. ಸೊ ಭಾಳ ಪ್ರೀತಿಯಿಂದ ಹೇಳ್ತೀವಿ ನಾವು ಮಕ್ಕಳಿಗೆ, ನೋಡಪ್ಪ, ದಿಸ್ ಈಸ್ ಯುವರ್ ಬೌಂಡ್ರಿ, ಇದು ಬಿಟ್ಟು ನೀನು ದೂರ ಹೋಗ್ಕೂಡ್ದು. ಸೊ ನಾವು ಯಾವಾಗ ಭಾಳ ಪ್ರೀತಿಯಿಂದ ಮಕ್ಕಳಿಗೆ ಹೇಳ್ತೀವಿ, ಮಕ್ಕಳು ಕೇಳ್ತೀವಿ, ಅಪ್ಪ ಹೇಳಿದ್ದಾನೆ ಹಿಂಗೆ, ಅಮ್ಮ ಹೇಳಿದಾಳೆ, ನಾನು ದೂರ ಹೊಟ್ಟೋಗ್ಬಿಟ್ರೆ ಅಮ್ಮನೋ ಅಪ್ಪನೋ ಈಚೆ ಬಂದು ನೋಡಿದಾಗ ನಾನು ಇಲ್ಲದೇ ಇದ್ದಾಗ ಗಾಬರಿ ಆಗುತ್ತೆ. ಸೊ ನನಗೆ ಕೊಟ್ಟಿರೋ ಗೆರೆನ ನಾನು ದಾಟಬಾರ್ದು, ನಾನು ಇಷ್ಟರಲ್ಲಿ ನಾನು ಆಟ ಆಡ್ಕೊಂಡಿರ್ಬೇಕು. ಸೊ ಮಗುಗೆ ಅರ್ಥ ಆಗುತ್ತದು. ಯಾಕೆ ಅಂದರೆ ಭಾಳ ಪ್ರೀತಿಯಿಂದ ಹೇಳಿರ್ತೀವಿ ನಾವು, ಒಂದು ಕಾಳಜಿ. ಸೊ ದೆರ್ ಈಸ್ ಎ ಕನ್ಸರ್ನ್, ದೆರ್ ಈಸ್ ಲವ್. ಎಕ್ಸಾಕ್ಟ್ಲಿ ಲೈಕ್ ದಟ್. ನಮ್ಮನ್ನು ಬಿಟ್ಟು ಎಲ್ಲೋ ಹೋಗಿರೋಂತಹ ಮನಸ್ಸನ್ನು ನಾವು ಮತ್ತೆ ಹಿಂತಿರುಗಿ ಅದನ್ನು ನಾವು ಕರ್ಕೊಂಬರಬೇಕು ಅಂತಂದಾಗ ನಾವು ಒಂದು ಮಗುವನ್ನು ಹೇಗೆ ಪ್ರೀತಿಯಿಂದ ನೋಡಿ ಮಾತನಾಡಿಸ್ತೀವಿ, ಮಗುವಿಗೆ ಏನು ಹೇಳಬೇಕು ಅದನ್ನು ಯಾವ ಒಂದು ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತೀವಿ, ದ ಸೇಮ್ ಟ್ರಿಕ್ ಈಸ್ ಟು ಬಿ ಯೂಸ್ಡ್ ಈವನ್ ಟು ಟ್ರೈನ್ ದಿ ಮೈಂಡ್ ಆಲ್ಸೋ. ಸೊ ಮೈಂಡ್ ಈಸ್ ಲೈಕ್ ಎ ಚೈಲ್ಡ್. ಅದರಿಂದ ಮನಸ್ಸು ಸದಾ ನಮ್ಮ ಜೊತೆ ಇರೋದ್ರಿಂದ ದೆರ್ ಈಸ್ ನೋ ಎಂಡ್ ಫಾರ್ ದಿಸ್ ಟ್ರೈನಿಂಗ್. ಸೊ ಅದಕ್ಕೆ ಇದನ್ನು ಆಧ್ಯಾತ್ಮದಲ್ಲಿ ಇಟ್ ಈಸ್ ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ರಿಫೈನ್ಮೆಂಟ್ ಆಫ್ ದಿ ಮೈಂಡ್ ಅಂತ ಹೇಳಿದಾಗ, ಸೊ ದೆರ್ ಈಸ್ ನೋ ಲಿಮಿಟ್ ಫಾರ್ ದಿ ರಿಫೈನ್ಮೆಂಟ್ ಒನ್ಸ್ ಅಗೇನ್. ಸೊ ಇಲ್ಲಿ ಇದು ಯಾರಿಗೆ ಬೇಕು ಅಂತಂದರೆ, ಎ ಸಾಧಕ ಹೂ ಈಸ್ ಡೂಯಿಂಗ್ ಸಾಧನಾ ಫಾರ್ ಜೀವನ್ ಮುಕ್ತಿ. ಸೊ ಅವನಿಗೆ ಇದು ಬೇಕಾಗತ್ತೆ. ಮತ್ತು ನಾವು ಜ್ಞಾನಿ ಅಂತ ಹೇಳಿದಾಗ ಅಲ್ಲೂ ಕೂಡ ದೇರ್ ಆರ್ ಡಿಫರೆಂಟ್ ಗ್ರೇಡ್ಸ್. ದೇರ್ ಆರ್ 4 ಟೈಪ್ಸ್ ಆಫ್ ಜ್ಞಾನೀಸ್. ಸೊ ಕೆಲವು ಜ್ಞಾನಿಗಳನ್ನು ಯಾವ ಥರ ಗುರುತಿಸ್ತಾರೆ ಅಂತಂದರೆ, ಬ್ರಹ್ಮವಿದ್ ಜ್ಞಾನಿ ಅಂತ ಹೇಳ್ತಾರೆ. ಬ್ರಹ್ಮವಿದ್ ಜ್ಞಾನಿ ಅಂತಂದರೆ, ಬ್ರಹ್ಮವಿದ್ ಅಂತಂದರೆ ನಾಲೆಡ್ಜ್, ನೋಯಿಂಗ್ ಅಬೌಟ್, ದಟ್ ಈಸ್ ವಿದ್. ಬ್ರಹ್ಮವಿದ್ ಅಂತಂದರೆ ಬ್ರಹ್ಮನನ್ನು ತಿಳ್ಕೊಂಡಿರೋಂತಹವನು. ದ ನೋರ್ ಆಫ್ ದಿ ಬ್ರಹ್ಮ ಈಸ್ ಕಾಲ್ಡ್ ದಿ ಬ್ರಹ್ಮವಿದ್. ಹಿ ಈಸ್ ಕಾಲ್ಡ್ ದಿ ಬ್ರಹ್ಮಜ್ಞಾನಿ, ಬ್ರಹ್ಮವಿದ್ ಜ್ಞಾನಿ. ಸೊ ಅದಕ್ಕಿಂತ ಹೈಯರ್ ಲೆವೆಲ್ ಅಂತಂದರೆ ಬ್ರಹ್ಮವಿದ್ ವರಹ. ಸೊ ಲಿಟಲ್ ಸುಪೀರಿಯರ್ ದ್ಯಾನ್ ಬ್ರಹ್ಮವಿದ್ ಜ್ಞಾನಿ. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಗ್ರೇಡ್. ಹಿ ಈಸ್ ಕಾಲ್ಡ್ ಬ್ರಹ್ಮವಿದ್ ವರಿಯಾನ್. So this Brahmavid Variyan is much superior than Brahmavid Varaha. And the 4th Gnani is called the Brahmavid Varishta. Brahmavid Varishta. He is the most superior Gnani among Gnanis. So hige ಜ್ಞಾನಿಗಳು ಅಂತಂದಾಗ there are grades. And once again these grades are on the basis of the mental refinement. ಸೊ ತನ್ನ ಮನಸ್ಸಿನ ಪಕ್ವತೆಗೆ ಅನುಗುಣವಾಗಿ ಅನುಸಾರವಾಗಿ ಅವನು ಏನೆಲ್ಲವನ್ನ ಗಳಿಸ್ಕೊಂಡಿರ್ತಾನೆ, ಆಗ ಅವನು ವೆದರ್ ಹಿ ಈಸ್ ಎ ಬ್ರಹ್ಮವಿದ್ ಜ್ಞಾನಿ, ಬ್ರಹ್ಮವಿದ್ ವರಾಹ, ಬ್ರಹ್ಮವಿದ್ ವರಿಯಾನ್ ಆರ್ ಬ್ರಹ್ಮವರಿಷ್ಠ. ಸೊ ಇದೆಲ್ಲ ಡಿಸೈಡ್ ಮಾಡೋದು ಹೇಗೆ ಅಂತಂದರೆ ದಟ್ ರಿಫೈನ್ಮೆಂಟ್ ಆಫ್ ದಿ ಮೈಂಡ್. ಸೊ ಅದರ ಬೇಸಿಸ್, ಆನ್ ದ ಬೇಸಿಸ್ ಆಫ್ ದಟ್, ಅದರ ಆಧಾರದ ಮೇಲೆ the grades are given to these gnanis. So ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲಿ ಜ್ಞಾನಿ ಅಂತ ಹೇಳಿದಾಗ ಇಟ್ಸ್ ಆಲ್ವೇಸ್ ಈಸ್ ಎ ಬ್ರಹ್ಮಜ್ಞಾನಿ. ಲೌಕಿಕದಲ್ಲಿ ಜ್ಞಾನಿ ಅಂತಂದರೆ ಹಿ ಈಸ್ ವೆಲ್ ರೆಡ್, ಹಿ ಈಸ್ ಎಜುಕೇಟೆಡ್, ಲಿಟರೇಟ್, ಮೋಸ್ಟ್ ಕ್ವಾಲಿಫೈಡ್, ಮಾಸ್ಟರ್ ಡಿಗ್ರಿ, ಡಾಕ್ಟರೇಟು. ಸೊ ಲೌಕಿಕದಲ್ಲಿ ಜ್ಞಾನಿ ಅಂತಂದರೆ ಅವನು ತುಂಬ ತಿಳ್ಕೊಂಡಿದ್ದಾನಪ್ಪ. ಯಾವುದನ್ನು ತಿಳ್ಕೊಂಡಿರೋದು? ಲೌಕಿಕವನ್ನು. ಸೊ ಬಟ್ ವೆನ್ ಇಟ್ ಕಮ್ಸ್ ಟು ಆಧ್ಯಾತ್ಮದಲ್ಲಿ ಜ್ಞಾನಿ ಅಂತ ಹೇಳಿದಾಗ ಅಲ್ಲಿ ಬೇರೆ ಇನ್ನೇನು ಇಲ್ಲ, ಹಿ ಈಸ್ ಎ ಬ್ರಹ್ಮಜ್ಞಾನಿ. ಅಲ್ಲಿ ತಿಳ್ಕೊಳ್ಳೋಂತಹದ್ದು
ದಿಸ್ ಬ್ರಹ್ಮಜ್ಞಾನವನ್ನು ಬಿಟ್ಟರೆ ಅಲ್ಲಿ ಬೇರೆ ಏನು ದೆರ್ ಇಸ್ ನೋ ಲೌಕಿಕ. ಬಟ್ ಇನ್ ಲೌಕಿಕ ದೆರ್ ಆರ್ ವೆರೈಟೀಸ್. ಅಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ದೆರ್ ಆರ್ ಸೋ ಮೆನಿ ಲ್ಯಾಂಗ್ವೇಜಸ್ ದೇರ್, ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್, ದೆರ್ ಆರ್ ಸೋ ಮೆನಿ ಡಿಫ್ರೆಂಟ್ ಫೀಲ್ಡ್ಸ್ ಇನ್ ಲೌಕಿಕ. ಬಟ್ ಆಧ್ಯಾತ್ಮ ಅಂತ ಹೇಳಿದಾಗ ಅಲ್ಲಿ ನೋ ವೆರೈಟೀಸ್. ಆಲ್ವೇಸ್ ಆಲ್ ಯುವರ್ ಸಾಧನ ಈಸ್ ಟು ನೋ ಹೂ ಯು ಆರ್. ದಟ್ ಈಸ್ ಬ್ರಹ್ಮಜ್ಞಾನ. ಸೊ ಆಧ್ಯಾತ್ಮದಲ್ಲಿ ಜ್ಞಾನಿ ಅಂತ ಹೇಳಿದಾಗ ಇಟ್ ಆಲ್ವೇಸ್ ರೆಫರ್ಸ್ ಟು ಬ್ರಹ್ಮಜ್ಞಾನ. ಹಿ ಈಸ್ ಎ ಬ್ರಹ್ಮಜ್ಞಾನಿ, ಹಿ ಈಸ್ ದಿ ನೋವರ್ ಆಫ್ ದಿ ಬ್ರಹ್ಮ. ಸೊ ಮತ್ತು ಇಂತಹ ಬ್ರಹ್ಮಜ್ಞಾನಿಗೂ ಕೂಡ ಈ ಒಂದು ಮೆಂಟಲ್ ರಿಫೈನ್ಮೆಂಟ್ ಅನ್ನುವಂತಹದ್ದು ಯಾಕೆ ಬೇಕಾಗುತ್ತೆ? ಬಿಕಾಸ್ ಹಿ ಈಸ್ ದಿ ನೋವರ್ ಆಫ್ ದಿ ಬ್ರಹ್ಮ. ಬ್ರಹ್ಮನಿಗಿಂತ ದೊಡ್ಡದಿಲ್ಲ ಅಂತ ಹೇಳ್ತೀವಿ. ಬ್ರಹ್ಮ ಅಂತಂದ್ರೆ ಏನು? ಬೃಹತ್ ಇಸ್ ಕಾಲ್ಡ್ ದಿ ಬ್ರಹ್ಮ. ಸೊ ಬ್ರಹ್ಮಜ್ಞಾನಿ ಅಂತಂದ್ರೆ ಏನು? ಹಿ ಇಸ್ ದಿ ನೋವರ್ ಆಫ್ ದಿ ಬ್ರಹ್ಮ. ಅಂಡ್ ಒನ್ಸ್ ಅಗೇನ್ ನೋವರ್ ಆಫ್ ದಿ ಬ್ರಹ್ಮ ಅಂತಂದ್ರೆ ಏನು? ಹಿ ಈಸ್ ನೋವರ್ ಆಫ್ ಎವ್ರಿಥಿಂಗ್. See, he is the knower of everything. Even for him, this mental refinement is required. It is an ongoing process for him also. Even for a gnani, it is required. It is prescribed even for a gnani also. ಯಾಕೆ ಆಧ್ಯಾತ್ಮದಲ್ಲಿ ಈ ರೀತಿ ಒಬ್ಬ ಜ್ಞಾನಿ ಅಂತ ಅವನನ್ನು ಗುರುತಿಸಿದ ನಂತರ ಕೂಡ ಈವನ್ ಫಾರ್ ಹಿಮ್ ದಿಸ್ ರಿಫೈನ್ಮೆಂಟ್ ಈಸ್ ರಿಕ್ವೈರ್ಡ್? ಯಾಕೆ ಅಂತಂದರೆ ಈಗ ನಾವು ಮನಸ್ಸು ಅಂತ ಹೇಳ್ತೇವೆ, ಮೈಂಡ್. ಸೊ ಒನ್ಸ್ ಅಗೇನ್ ಮನಸ್ಸಿನ ರಿಯಾಲಿಟಿ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಈ ಮನಸ್ಸು ಅನ್ನುವಂತಹದ್ದು ಅದು ಸತ್ಯವೋ ಅಥವಾ ಮಿಥ್ಯವೋ? ಮನಸ್ಸು ಅನ್ನುವಂತಹದ್ದು ಈಸ್ ಇಟ್ ಸತ್ಯ ಆರ್ ಈಸ್ ಇಟ್ ಮಿಥ್ಯ? ಡೆಫಿನೆಟ್ಲಿ ಮನಸ್ಸು, ಮೈಂಡ್ ಈಸ್ ಮಿಥ್ಯ. ನಾನು ಅಂತ ಹೇಳಿದಾಗ ದಟ್ ಈಸ್ ಸತ್ಯ. ಬಿಕಾಸ್ ನಾನು ಈಸ್ ನಾಟ್ ದಿ ಬಾಡಿ, ಸೊ ಬಾಡಿ ಈಸ್ ನಾಟ್ ರಿಯಲ್. ನಾನು ಈಸ್ ನಾಟ್ ದಿ ಮೈಂಡ್, ಸೊ ಮೈಂಡ್ ಈಸ್ ನಾಟ್ ರಿಯಲ್. ನಾನು ಈಸ್ ನಾಟ್ ಈವನ್ ದಿ ಇಂಟೆಲೆಕ್ಟ್, ಸೊ ಅದು ಕೂಡ ಸತ್ಯ ಅಲ್ಲ. ಸೊ ಇದು ಯಾವುದು ಅಲ್ಲದೆ ಇರುವಂತಹ ನಾನು ಈಸ್ ದಿ ಸತ್ಯಂ. ಸೊ ಮನಸ್ಸು ಅಂತ ಹೇಳಿದಾಗ ಅದು ಸತ್ಯವೋ ಮಿಥ್ಯವೋ ಅನ್ನುವಂತಹ ಪ್ರಶ್ನೆ ಬಂದಾಗ ದೇರ್ ಈಸ್ ನೋ ಡೌಟ್ ಮೈಂಡ್ ಈಸ್ ಮಿಥ್ಯಂ ಓನ್ಲಿ. ಸೊ ದಿ ಮಿಥ್ಯಾ ಮೈಂಡ್, ಸಿನ್ಸ್ ಇಟ್ ಈಸ್ ಎ ಮಿಥ್ಯಾ, ಇಟ್ ಈಸ್ ನಾಟ್ ಸತ್ಯ, ಇಟ್ ಈಸ್ ಮಿಥ್ಯಾ. ಮಿಥ್ಯಾ ಮೀನ್ಸ್ ಅಂದ್ರೇನು? ಇಟ್ ಈಸ್ ಲೈಕ್ ಇಟ್ ಈಸ್ ಅಪಿಯರಿಂಗ್ ಆಸ್ ದೋ ಅಂತ ನಾವೇನು ಹೇಳ್ತೀವಿ, ಆ ಅರ್ಥವನ್ನು ಕೂಡ ಕೊಡುತ್ತೆ. ಮನಸ್ಸು ಇದೆ ಅನ್ನುವಂತೆ, ಬಟ್ ಅದು ಆ್ಯಕ್ಚುಯಲ್ ಆಗಿ it is not satya. So since the mind is mithya, since it is not satya, refinement of the mind, that is in a way it is like mukti. So ಅದರಿಂದ ಮೈಂಡ್ ಅನ್ನುವಂತಹದ್ದು ಇಟ್ ಈಸ್ ಮಿಥ್ಯಾ. ಅಂಡ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಇಂತಹ ಸತ್ಯ. ಮನಸ್ಸು ಅನ್ನುವಂತಹದ್ದು ಸತ್ಯವಲ್ಲ, ಅದು ಮಿಥ್ಯಾ. ಜಸ್ಟ್ ಲೈಕ್ ದಿ ಬಾಡಿ ಆ್ಯಂಡ್ ಕಾಂಪ್ಲೆಕ್ಸ್, ಇಟ್ ಈಸ್ ಉಪಾಧಿ. ಅದೊಂದು ಲೇಯರ್, ನನಗೆ ಹೊದಿಕೆ. ಅದು ನನ್ನನ್ನು ಕವರ್ ಮಾಡಿದೆ, ಅದು ನಾನಲ್ಲ. ಸೊ ಎವ್ರಿಬಡಿ ನೋಸ್ ದಿಸ್ ಟ್ರೂತ್. ದೆನ್ ವೈ ರಿಫೈನ್ಮೆಂಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಮೈಂಡ್? ಸೊ ಅನೇಕರ ಪ್ರಶ್ನೆ ಇದು ಈ ರೀತಿ ಬಂದಾಗ. ಮನಸ್ಸು ಅನ್ನುವಂತಹದ್ದನ್ನು ಮಿಥ್ಯ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿ ಅದನ್ನು ನಮಗೆ ಅರ್ಥ ಮಾಡಿಸಿದ ನಂತರ ಕೂಡ ಅಂತಹ ಮಿಥ್ಯ ಅದು ಎಂದೂ ಶಾಶ್ವತ ಅಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಟ್ರೈನಿಂಗು? ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಆಧ್ಯಾತ್ಮದಲ್ಲಿ ಅದಕ್ಕೆ ಸ್ಪೆಷಲ್ ಆಗಿ ಇಟ್ ಈಸ್ ರಿಕ್ವೈರ್ಡ್ ಈವನ್ ಫಾರ್ ಎ ಜ್ಞಾನಿ. ಇದು ಅನೇಕರ ಪ್ರಶ್ನೆ. ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ವಿ ಆರ್ ಹ್ಯಾಂಡ್ಲಿಂಗ್ ದಿ ಮೈಂಡ್ ಆಲ್ವೇಸ್. ಪ್ರತಿ ಹಂತದಲ್ಲೂ ಕೂಡ ನಾವು ಮನಸ್ಸನ್ನು ಉಪಯೋಗಿಸಿಕೊಂಡು
ನಾವು ನಮ್ಮ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ವಿ ಶುಡ್ ಆಲ್ವೇಸ್ ರಿಮೆಂಬರ್ ದಟ್ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಸೊ ದಿಸ್ ಮೈಂಡ್ ಅನ್ನುವಂತಹದ್ದು ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಳೋದಾದರೆ ಇಟ್ ವಿಲ್ ಗೆಟ್ ಅಸ್ ದಿ ಹೆಲ್, ಆ್ಯಂಡ್ ಥ್ರೂ ದ ಸೇಮ್ ಮೈಂಡ್ ವಿ ಅಟೈನ್ ದಿ ಮೋಕ್ಷ ಆಲ್ಸೋ. ಸೊ ಮನ ಏವ ಕಾರಣಂ, ಫಾರ್ ಮೋಕ್ಷ ಇಟ್ ಈಸ್ ದಿ ಮನಸ್ಸು. ಸೊ ಮನಸ್ಸಿಲ್ಲ ಅಂತಂದರೆ ಯು ವಿಲ್ ನಾಟ್ ಗೆಟ್ ದಿ ಮೋಕ್ಷ. ಸೊ ಮೋಕ್ಷಕ್ಕೆ ನೀನು ಬೇಕಾಗಿರುವಂತಹ ಕರ್ಮವನ್ನು ನೀನು ಮಾಡಬೇಕು ಅಂತಂದಾಗ ಮೈಂಡ್ ಆ್ಯಕ್ಟ್ಸ್ ಆ್ಯಸ್ ಎನ್ ಇನ್ಸ್ಟ್ರೂಮೆಂಟ್ ಫಾರ್ ಯು. ಇಟ್ ವಿಲ್ ಸಪೋರ್ಟ್ ಯು, ಇಟ್ ವರ್ಕ್ಸ್ ಅಲಾಂಗ್ ವಿತ್ ಯು ಆಲ್ವೇಸ್. ದಟ್ ಮೀನ್ಸ್ ಪ್ರತಿ ಹಂತದಲ್ಲೂ ಕೂಡ ನೀನು ಮನಸ್ಸನ್ನು ಉಪಯೋಗಿಸ್ಕೋತಾ ಇದೆಯಾ. ಸೊ ಈ ಆತ್ಮೋದ್ಧಾರದ ವಿಚಾರ ಅಂತ ಬಂದಾಗ ನೀ ಏನು ಸಾಧನೆಯನ್ನು ಮಾಡ್ತಾ ಇದೆಯಾ ಇಲ್ಲಿ ವೇದಾಂತದಲ್ಲಿ, ಆ ಪ್ರತಿ ಹಂತದಲ್ಲಿ, ಪ್ರತಿ ಸಂದರ್ಭ, ಪ್ರತಿ ಕ್ಷಣದಲ್ಲೂ ಕೂಡ ನೀನು ಮಾಡುವಂತಹ ಕರ್ಮ, ಕರ್ಮ ಅಂತ ಹೇಳಿದಾಗ ದೇಹವನ್ನು ಉಪಯೋಗಿಸಿ ಮಾಡುವಂತಹದ್ದು ಕೂಡ ಕರ್ಮ, ಅದೇ ರೀತಿ ಮನಸ್ಸನ್ನು ಉಪಯೋಗಿಸಿ ಮಾಡುವಂತಹದ್ದು ಕೂಡ ಕರ್ಮ. ಕರ್ಮ ಅಂತಂದಾಗ ದೇರ್ ಈಸ್ ಆಲ್ವೇಸ್ ಎ ಕೋಆಪರೇಷನ್ ಬಿಟ್ವೀನ್ ದಿ ಮೈಂಡ್ ಆ್ಯಂಡ್ ದಿ ಬಾಡಿ. ಸೊ ಮನಸ್ಸನ್ನು ಪ್ರತಿ ಹಂತದಲ್ಲೂ ಕೂಡ ನಾವು ಉಪಯೋಗಿಸ್ಕೋತಾ ಇರ್ತೀವಿ. ವಿ ಶುಡ್ ಆಲ್ವೇಸ್ ರಿಮೆಂಬರ್ ದಿಸ್ ಮನ ಏವ ಕಾರಣಂ ಈವನ್ ಫಾರ್ ಮೋಕ್ಷ. ಸೊ ಮನಸ್ಸು ಅನ್ನುವಂತಹದ್ದು ಮೋಕ್ಷ ಗಳಿಸುವವರೆಗೆ ಅದನ್ನು ನಾವು ಉಪಯೋಗಿಸ್ಕೋತಾ ಇರ್ತೀವಿ ಅಂತಂದಾಗ ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕಲ್ವಾ. ಅದು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತಂದಾಗ ಅದು ನಮ್ಮ ಜೊತೆ ಚೆನ್ನಾಗಿರಬೇಕು. ಸೊ ಟು ಕೀಪ್ ದ ಮೈಂಡ್ ಇನ್ ಟ್ಯೂನ್ ವಿತ್ ದ ರಿಯಾಲಿಟಿ, ದಿ ರಿಫೈನ್ಮೆಂಟ್ ಈಸ್ ಆನ್ಗೋಯಿಂಗ್ ಪ್ರೋಸೆಸ್. ಸೊ ನಾನೊಬ್ಬ ಜ್ಞಾನಿ, ಐ ಆಮ್ ನೋವರ್ ಆಫ್ ಬ್ರಹ್ಮ, ಸೊ ಅದರಿಂದ ನನಗೆ ಮನಸ್ಸು ಬೇಡ. ವಿ ಕೆನಾಟ್ ಸೇ ಲೈಕ್ ದಟ್. ನಾನು ಹ್ಯಾವ್ ಡ್ರಾಪ್ ದಿ ಮೈಂಡ್. ನೋ, ಯು ಕೆನಾಟ್ ಡ್ರಾಪ್ ದಿ ಮೈಂಡ್. ಸೊ ಈ ರೀತಿ ನಾವು ಹೇಳೋಕ್ಕಾಗೋದಿಲ್ಲ. ಈವನ್ ಎ ಜ್ಞಾನಿ ಕೆನಾಟ್ ಸೇ ದಿಸ್. ವಿ ನೀಡ್ ದಿ ಮೈಂಡ್ ಆ್ಯಂಡ್ ವಿ ಯೂಸ್ ದಿ ಮೈಂಡ್. ಬಟ್ ಅಟ್ ದ ಸೇಮ್ ಟೈಮ್ ದಿಸ್ ಮೈಂಡ್ ಈಸ್ ಮಿಥ್ಯ ಅನ್ನುವಂತಹದ್ದು ನಮ್ಮ ಗಮನದಲ್ಲಿ ಸದಾ ಇರಬೇಕು. ಯಾಕೆಂದರೆ ಜ್ಞಾನಿ ಅಂತ ಹೇಳಿದಾಗ ಹಿ ಈಸ್ ಎ ಬ್ರಹ್ಮಜ್ಞಾನಿ, ನೋ ಡೌಟ್ ಅಬೌಟ್ ಇಟ್. ಜ್ಞಾನಿ ಅಂತ ಹೇಳಿದಾಗ ಹಿ ಈಸ್ ಎ ಬ್ರಹ್ಮಜ್ಞಾನಿ, ದರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಈ ಒಂದು ಸತ್ಯ ಗೊತ್ತಾಗೋದಕ್ಕೆ ಮುಂಚೆ ಕೂಡ ಹಿ ಈಸ್ ಎ ಬ್ರಹ್ಮ. ಗೊತ್ತಾದ ನಂತರ ಈಗ ಗೊತ್ತಾಯಿತು ಹಿ ಈಸ್ ಎ ಜ್ಞಾನಿ, ಈಗಲೂ ಕೂಡ ಹಿ ಈಸ್ ಬ್ರಹ್ಮ. ಆ್ಯಂಡ್ ಹಿ ನೋಸ್ ದಟ್ ಹಿ ಕೆನಾಟ್ ಬಿ ಎನಿಥಿಂಗ್ ಅದರ್ ದ್ಯಾನ್ ಬ್ರಹ್ಮ. ಹ್ಯಾವಿಂಗ್ ಅಟೈನ್ಡ್ ದಿಸ್ ನಾಲೆಡ್ಜ್, ಇದರ ಜೊತೆಯಲ್ಲಿ ಆ ಮನಸ್ಸು ಅನ್ನುವಂತಹದ್ದು ಕೂಡ ಅವನ ಜೊತೆಯಲ್ಲೇ ಇರುತ್ತೆ. ಇಟ್ ಈಸ್ ಆಲ್ವೇಸ್ ವಿತ್ ಹಿಮ್. ಎಷ್ಟು ಬ್ಯೂಟಿಫುಲ್ ಆಗಿದೆ ದಿಸ್ ಸ್ಟೇಟ್ಮೆಂಟ್ ಆಫ್ ವೇದಾಂತ. ವೇದಾಂತ ಏನು ಹೇಳುತ್ತೆ, ನೋಡಪ್ಪ, ಯು ಆರ್ ಎ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಅಂತ ಗೊತ್ತಾದ ಮೇಲೆ ಯು ಶುಡ್ ನೋ ದಟ್ ಯು ಆರ್ ಎ ಬ್ರಹ್ಮ. ಅದು ನಿನಗೆ ಗೊತ್ತಾದ ನಂತರದಲ್ಲಿ ನಿನಗೆ ಗೊತ್ತಾಯಿತು ನೀನು ಬ್ರಹ್ಮನಾಗಿದೆಯಾ ಅಂತ. ಬಟ್ ವೇದಾಂತ ಏನು ಹೇಳುತ್ತೆ ಅಂತೆ, ಸಪೋಸ್ ನನಗೆ ಗೊತ್ತಾಗಲಿಲ್ಲ, ಯು ಆರ್ ನಾಟ್ ಎ ಜ್ಞಾನಿ, ಈವನ್ ದೆನ್ ಯು ಆರ್ ಎ ಬ್ರಹ್ಮ. ಗೊತ್ತಾದ ನಂತರ ಯು ಆರ್ ಎ ಬ್ರಹ್ಮ. ಯು ಆರ್ ಆಲ್ವೇಸ್ ಎ ಬ್ರಹ್ಮ. ಅದರ್ ದ್ಯಾನ್ ಬ್ರಹ್ಮ ಯು ಆರ್ ನಥಿಂಗ್. ಯು ಆರ್ ನಾಟ್ ಎನಿಥಿಂಗ್ ಅದರ್ ದ್ಯಾನ್ ದಿ ಬ್ರಹ್ಮ and Atma. So you are Atma Swarupi. You are always that. Whether you are a Gnani or not, you are Brahma. So ಇದು ವೇದಾಂತ ಇಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ನಿನಗೆ ಗೊತ್ತಿಲ್ವೋ ಯು ಆರ್ ಎ ಬ್ರಹ್ಮ ಅಂತ ಹೇಳಿದಾಗ ದಿಸ್ ಮನಸ್ಸು ಅನ್ನುವಂತಹದ್ದು ಸದಾ ನಮ್ಮ ಜೊತೆ ಇರುತ್ತೆ.
ಸೊ ಬ್ರಹ್ಮ ಅಂತ ನನಗೆ ಗೊತ್ತಾದ ನಂತರ ಕೂಡ ಮನಸ್ಸು ನನ್ನ ಜೊತೆ ಇರುತ್ತೆ, ಗೊತ್ತಾಗೋದಕ್ಕೆ ಮುಂಚೆ ಕೂಡ ಮನಸ್ಸು ನನ್ನ ಜೊತೆ ಇತ್ತು. ಸೊ ಗೊತ್ತಾದ ನಂತರದಲ್ಲಿ ಮನಸ್ಸು ಅನ್ನುವಂತಹದ್ದು ಪ್ರತಿ ಕ್ಷಣ ನನ್ನ ಜೊತೆ ಇರುತ್ತೆ ಟಿಲ್ ಐ ಅಟೈನ್ ಮೋಕ್ಷ. ಸೊ ಸದಾ ನನ್ನ ಜೊತೆ ಇರುವಂತಹ ಈ ಮನಸ್ಸು, ಒನ್ಸ್ ಅಗೇನ್ ಮನಸ್ಸು ಅಂತಂದಾಗ ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಮನಸ್ಸು ಅಂತ ಹೇಳಿದಾಗ ಅಲ್ಲಿ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ದೇರ್ ಆರ್ ಸೋ ಮೆನಿ ಇಶ್ಯೂಸ್. ದೇರ್ ಆರ್ ವಾಸನಾಸ್, ದೇರ್ ಆರ್ ರಾಗ ದ್ವೇಷ, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಇಟ್ ಈಸ್ ಸಹಜ. ಈವನ್ ಎ ಜ್ಞಾನಿ, ಸಮ್ಟೈಮ್ಸ್ ಅವ್ರೇನು ಹೇಳ್ತಾರೆ ಜ್ಞಾನಿಗಳು, ಐ ವಿಲ್ ನಾಟ್ ಈಟ್ ದಿಸ್, ಐ ವಿಲ್ ಈಟ್ ದಿಸ್. I don't want that, I am not going to eat that, I will eat this. See, why he says that I will not eat that and I am going to eat this? ಅಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ದಿಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅದಿದೆ. ಅದಿಲ್ಲ ಅಂತಿದ್ರೆ ಇದು ಆಹಾರ ಅಷ್ಟೇ, ನಾನು ತಿಂತಾ ಇದ್ದೀನಿ. ಬಟ್ ಒಬ್ಬ ಜ್ಞಾನಿ ಏನು ಮಾಡ್ತಾನೆ, ಇಲ್ಲಪ್ಪ ನಾನು ಅದನ್ನು ಇವತ್ತು ತಿನ್ನೋದಿಲ್ಲ, ನಾನು ಇನ್ನೊಂದು ಆಪ್ಷನ್ ಇದೆಯಲ್ಲ, ನಾನು ಐ ವಿಲ್ ಈಟ್ ದಿಸ್. ಸಿ, ದಿಸ್ ಈಸ್ ನಥಿಂಗ್ ಬಟ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ರಾಗ ದ್ವೇಷ. ಬಟ್ ಇಲ್ಲಿ ಏನಂತಂದರೆ ಈ ಕೇಸಲ್ಲಿ, ಇಂತಹ ಸಂದರ್ಭದಲ್ಲಿ ಹಿ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್ ಬೈ ರಾಗ ದ್ವೇಷ, ದಟ್ಸ್ ಆಲ್. ಸಪೋಸ್ ಇಲ್ಲ ನಾನು ಇದನ್ನು ತಿನ್ನೋದಿಲ್ಲ, ಇನ್ನೊಂದೊಂದು ತಿಂತೀನಿ ಅಂತಂದಾಗ, ಇಲ್ಲ ಇನ್ನೊಂದು ನಿಮಗೆ ಕೊಡೋದಿಲ್ಲ ಅಂತಂದರೆ ಹಿ ವಿಲ್ ನಾಟ್ ಫೈಟ್ ವಿತ್ ಯು, ಓಕೆ ಐ ಆಮ್ ಗೋಯಿಂಗ್ ಟು ಈಟ್ ಇಟ್. So it is not very strong. So this kind of raga dvesha, ಅದು ಬಹಳ ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಆ ರಾಗ ದ್ವೇಷ, that will not disturb the ಜ್ಞಾನಿ, but it is there because he has got the mind, there is mind. Since there is mind, there is raga and dvesha. But he is a ಜ್ಞಾನಿ, he will not be disturbed by this raga dvesha, that's all. That is the difference between the mind of a ಜ್ಞಾನಿ and the mind of an ordinary person. ಸಪೋಸ್ ನನಗೆ ನನ್ನ ಎದುರುಗಡೆ ಚಿತ್ರಾನ್ನ ಮಸಾಲೆ ದೋಸೆ ಇಟ್ಬಿಟ್ಟು ನಾನು ಮಸಾಲೆ ದೋಸೆ ತಿಂತೀನಿ ಅಂತ ನಾನು ಹೇಳಿದಾಗ, ಇಲ್ಲ ನೀನು ಚಿತ್ರಾನ್ನನೇ ತಿನ್ನಬೇಕು ಅಂತಂದಾಗ, ನನಗೆ ಮಸಾಲೆ ದೋಸೆ ಇದ್ದರೂ ನನಗೆ ಚಿತ್ರಾನ್ನ ಕೊಡಲಿಲ್ಲ, ಸೊ ಐ ವಿಲ್ ಬಿ ಡಿಸ್ಟರ್ಬ್ಡ್. ಬಟ್ ನಾಟ್ ಫಾರ್ ಎ ಜ್ಞಾನಿ. ಸೊ ಒಬ್ಬ ಜ್ಞಾನಿ ಅಂತ ಹೇಳಿದಾಗ ಹಿ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್ ಬಿಕಾಸ್ ಆಫ್ ದಿಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಬಟ್ ಟು ದಟ್ ಎಕ್ಸ್ಟೆಂಟ್, ಸಿನ್ಸ್ ಹಿ ಹ್ಯಾಸ್ ಗಾಟ್ ದಿ ಮೈಂಡ್, ಆ ಒಂದು ಸಣ್ಣ ಪ್ರಮಾಣದಲ್ಲಿ ಬಹಳ ಸೂಕ್ಷ್ಮವಾಗಿ ಇಟ್ ಈಸ್ ದೇರ್, ಬಟ್ ಇಟ್ ಕೆನಾಟ್ ಡಿಸ್ಟರ್ಬ್ ದಿ ಜ್ಞಾನಿ. ದೆನ್ ವೈ ಇಟ್ ಈಸ್ ದೇರ್? ಬಿಕಾಸ್ ಇಟ್ ಈಸ್ ಮೈಂಡ್. ಸೊ ಅಲ್ಲಿ ಮನಸ್ಸು ಇದೆ ಅಂತಂದ ಮೇಲೆ ಅಲ್ಲಿ ವಾಸನಾಸ್, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ಆ್ಯಂಡ್ ದೇರ್ ಆರ್ ಸೋ ಮೆನಿ ಸಚ್ ಇಶ್ಯೂಸ್. ಸೊ ಅದರಿಂದ ಆಧ್ಯಾತ್ಮದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಿ ಈವನ್ ಫಾರ್ ಎ ಜ್ಞಾನಿ ದಿಸ್ ಮೆಂಟಲ್ ರಿಫೈನ್ಮೆಂಟ್ ಈಸ್ ಎನ್ ಎಸೆನ್ಷಿಯಲ್ ಆ್ಯಂಡ್ ಇಟ್ ಈಸ್ ಆನ್ ಗೋಯಿಂಗ್ ಪ್ರೋಸೆಸ್. ಇದು ನಡೀತಾನೆ ಇರಬೇಕು, ಅವ್ನು ಕ್ಲೀನ್ ಮಾಡ್ಕೋತಾನೆ ಇರಬೇಕು. This is Ashtavakra Gita, chapter 8, and now we are moving towards the third verse. Tada bando yada chittam saktam ka swapi drushtishu, tada moksho yada chittam asaktam sarva drushtishu. So yada chittam saktam kasu api drushtishu. When the mind of the ಜ್ಞಾನಿ attached to, or it develops an attachment, ಯಾಕೆ ಒಬ್ಬ ಜ್ಞಾನಿಯ ಮನಸ್ಸು ಅಂತಲೇ ಇಲ್ಲಿ ಹೇಳಿರುವಂತಹದ್ದು? ಕಾರಣ ಮನಸ್ಸಿನ ಸ್ವಭಾವ ಏನು ಅಂತಂದರೆ, ಇಟ್ ಈಸ್ ಪಾಸಿಬಲ್ ದಟ್ ಇಟ್ ಗೆಟ್ಸ್ ಅಟ್ಯಾಚ್ಡ್ ಟು ಸಮಥಿಂಗ್ ವೆರಿ ಈಸಿಲಿ, ಎಫರ್ಟ್ಲೆಸ್ಲಿ. ಯಾಕೆ ಅಂತಂದರೆ ಅಟ್ಯಾಚ್ ಆಗುವಂತಹದ್ದು ಮನಸ್ಸಿನ ಸಹಜ ಸ್ವಭಾವ.
ಟು ಗೆಟ್ ಅಟ್ಯಾಚ್ ಟು ಸಮಥಿಂಗ್, ಟು ಗೆಟ್ ಅಟ್ಯಾಚ್ ಟು ಸಮ್ ಪೀಪಲ್, ವಸ್ತು, ವ್ಯಕ್ತಿ, ಸನ್ನಿವೇಶ, ಅದೇನೇ ಆಗಿರಲಿ, ಮನಸ್ಸು ಬಹಳ ಸಹಜವಾಗಿ, ವಿತೌಟ್ ಎನಿ ಎಫರ್ಟ್ಸ್, ವಿತೌಟ್ ಎನಿ ಕಂಪಲ್ಷನ್, ಇಟ್ ಗೆಟ್ಸ್ ಅಟ್ಯಾಚ್ ಟು ಆರ್ ಇಟ್ ಡೆವಲಪ್ಸ್ ಎ ಸಾರ್ಟ್ ಆಫ್ ಸಂಗ, ಸಕ್ತಂ. ಯಾಕೆ ಹೀಗಾಗತ್ತೆ? ಮತ್ತು ಇಲ್ಲಿ ಶ್ಲೋಕ ಯದಾಚಿತ್ತಂ, ಒಬ್ಬ ಜ್ಞಾನಿಯ ಮನಸ್ಸು ಅಂತಲೂ ಕೂಡ ಇಲ್ಲಿ ಯಾಕೆ ಹೇಳ್ತಾರೆ ಅಂತಂದರೆ, ಬಿಕಾಸ್ ಈವನ್ ಫಾರ್ ಎ ಜ್ಞಾನಿ ಇಟ್ ಈಸ್ ಮೈಂಡ್ ಅಲೋನ್, ದಟ್ಸ್ ಆಲ್. ಸಿನ್ಸ್ ಇಟ್ ಈಸ್ ಮೈಂಡ್, ಸೊ ದೆರ್ ಈಸ್ ಎ ಚಾನ್ಸ್, there is always a chance, it is possible, so possibilities, so mind gets that attachment, it develops that attachment towards something, towards some people, so it is possible to get attached. ಸೊ ಮನಸ್ಸು ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಒಂದು ಸನ್ನಿವೇಶವನ್ನು ನೋಡಿ ಅದರಲ್ಲಿ ತನ್ನನ್ನು ಗುರುತಿಸಿಕೊಳ್ಳುವಂತಹ ಆ ಸಂದರ್ಭದಲ್ಲಿ ಮೈಂಡ್ ವಿಲ್ ನಾಟ್ ಸ್ಪೇರ್ ಈವನ್ ಎ ಜ್ಞಾನಿ. ಓ, ಇವನು ಆರ್ಡಿನರಿ ಮನುಷ್ಯ, ಅವನ ಜೊತೆ ಇರೋದು ನಾನು ಮನಸ್ಸು, ಅಥವಾ ಇವನು ಜ್ಞಾನಿ. ನೋ, ಮನಸ್ಸು ಅಂತಂದರೆ ಅಷ್ಟೇ, ದಟ್ಸ್ ಆಲ್. ವೆದರ್ ದಟ್ ಮೈಂಡ್ ಈಸ್ ವಿತ್ ದಿ ಆರ್ಡಿನರಿ ಪರ್ಸನ್ ಆರ್ ವಿತ್ ಎ ಜ್ಞಾನಿ, ಇಟ್ ಈಸ್ ಮೈಂಡ್. ದ ವೆರಿ ನೇಚರ್ ಆಫ್ ದಿ ಮೈಂಡ್ ಈಸ್ ಟು ಗೆಟ್ ಅಟ್ಯಾಚ್ಡ್, ಈಸ್ ವೆರಿ ಈಸಿ ಫಾರ್ ದಿ ಮೈಂಡ್. ಸೊ ಇಟ್ ವಿಲ್ ನಾಟ್ ಸ್ಪೇರ್, ಓ ದಿ ಮೈಂಡ್ ಆಫ್ ಎ ಜ್ಞಾನಿ, ದಿ ಮೈಂಡ್ ಆಫ್ ಎ ಕಾಮನ್ ಮ್ಯಾನ್. ಮನಸ್ಸು ಅಂತಂದಮೇಲೆ ಮುಗೀತು, ಅದರ ಸ್ವಭಾವ ಈಸ್ ಟು ಗೆಟ್ ಅಟ್ಯಾಚ್ ಟು. ಸೊ ಕಾಸು ಅಪಿ ದೃಷ್ಟಿಷು ದೃಶ್ಯತೆ ಇತಿ ದೃಷ್ಟಿ ಅಂತ ಹೇಳ್ತಾರೆ. ಅಂತಂದರೆ ದೃಷ್ಟಿ ಇಟ್ ಅಪಾನ್ ಸರ್ಟನ್ ಆಬ್ಜೆಕ್ಟ್ಸ್, ಅದು ಏನೇ ಆಗಿರಲಿ, ಅದು ವಸ್ತುವಾಗಿರಲಿ, ವ್ಯಕ್ತಿ ಆಗಿರಲಿ, ಯಾವುದೇ ಒಂದು ಘಟನೆ, ಸನ್ನಿವೇಶವಾಗಿರಲಿ, ಎನಿ ಆಬ್ಜೆಕ್ಟ್ ಫಾರ್ ದಟ್ ಮ್ಯಾಟರ್, ಸಕ್ತಂ 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 ಮೀನ್ಸ್ ಆಸಕ್ತಿ, ಇಟ್ ಗೆಟ್ಸ್ ಎನ್ ಅಟ್ಯಾಚ್ಮೆಂಟ್. ಕೆಲವು ಸಂದರ್ಭಗಳಲ್ಲಿ ಜ್ಞಾನಿಯ ಮನಸ್ಸು ಅಂತ ಹೇಳಿದಾಗ ಇಟ್ ಈಸ್ ಪಾಸಿಬಲ್. ನಾವು ಜ್ಞಾನಿ ಅಂತ ಹೇಳಿದಾಗ ಅಲ್ಲಿ ಈ ಅಟ್ಯಾಚ್ಮೆಂಟು, ರಾಗ, ದ್ವೇಷ, ಲೈಕ್ಸು, ಡಿಸ್ಲೈಕ್ಸ್ ಅದೆಲ್ಲ ಇರೋದಿಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಜ್ಞಾನಿ ಹತ್ರ ಇರೋವಂತಹದ್ದು ಕೂಡ ದ ಸೇಮ್ ಮೈಂಡ್. ನನ್ನ ಹತ್ರ ಯಾವ ಒಂದು ಮನಸ್ಸಿದೆ ಅಂತ ನಾನು ಹೇಳ್ತೀನಿ, ಈವನ್ ವಿತ್ ಎ ಜ್ಞಾನಿ ದ ಸೇಮ್ ಮೈಂಡ್. ಸೊ ಮೈಂಡ್ ಈಸ್ ಕಾಮನ್ ಫಾರ್ ಮೀ ಆ್ಯಂಡ್ ಫಾರ್ ಜ್ಞಾನಿ. ಬಟ್ ನನ್ನಲ್ಲಿ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರಬಹುದು. ಬಹಳ ಬೇಗ ನಾನು ಅದಕ್ಕೆ ಗಮನವನ್ನು ಕೊಡ್ತೀನಿ, ನನಗೆ ಬೇಕು ಅಂತ ಹಠ ಮಾಡ್ತೀನಿ. ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ನಾನು ಐ ಆಮ್ ಎನ್ ಆರ್ಡಿನರಿ ಪರ್ಸನ್. ಬಟ್ ಫಾರ್ ಎ ಜ್ಞಾನಿ ಅಂತ ಹೇಳಿದಾಗ, ಸಿನ್ಸ್ ಎ ಜ್ಞಾನಿ ಈಸ್ ಆಲ್ಸೋ ಹ್ಯಾವಿಂಗ್ ಎ ಮೈಂಡ್, ಈವನ್ ಎ ಜ್ಞಾನಿ ಮೇ ಗೆಟ್ ಅಟ್ಯಾಚ್ ಟು ಆಶ್ರಮ. ಈವನ್ ಹಿ ಮೇ ಗೆಟ್ ಅಟ್ಯಾಚ್ ಟು ಆಶ್ರಮ. ನಾನು ಈ ಆಶ್ರಮ ಬಿಟ್ಟು ಹೋಗೋದಿಲ್ಲ, ನಾನು ಬೇರೆ ಎಲ್ಲೂ ಹೋಗೋದಿಲ್ಲ, ನನಗೆ ಇದೇ ಆಶ್ರಮ ಬೇಕು. ಸೊ ಆಶ್ರಮದ ಬಗ್ಗೆ ಕೂಡ ಒಂದು ರೀತಿಯ ಅಟ್ಯಾಚ್ಮೆಂಟ್. ಆಶ್ರಮದಲ್ಲಿ ಏನೂ ಇಲ್ಲ ಅಲ್ಲಿ. ಈವನ್ ಜ್ಞಾನಿ ನೋಸ್ ದಟ್, ಬಟ್ ಹಿ ಸೇಸ್ ನಾನು ಐ ವಿಲ್ ನಾಟ್ ಲೀವ್ ದಿಸ್ ಆಶ್ರಮ, ನಾನು ಬೇರೆ ಇನ್ನೊಂದು ಕಡೆ ಹೋಗೋದಿಲ್ಲ. It is okay for me. And he may get attached to disciples, shishya, students. ಓ, ಇವನು ತುಂಬ ಚೆನ್ನಾಗಿ ಕಲ್ತ್ಕೋತಾ ಇದ್ದಾನೆ, ಇವನು ಕಲ್ತ್ಕೋತಾ ಇಲ್ಲ, ಅವನು ಇನ್ನೂ ಬಂದೇ ಇಲ್ಲ, ಅವನು ಬರೋವರೆಗೆ ನಾನು ಪಾಠ ಮಾಡೋದಿಲ್ಲ. ಸೊ ಲೈಕ್ ದಿಸ್, ಬಹಳ ಸಣ್ಣ ಪ್ರಮಾಣದಲ್ಲಿ ಈವನ್ ದಿ ಮೈಂಡ್ ಆಫ್ ಎ ಜ್ಞಾನಿ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ದಟ್ ಎ ವೆರಿ ಜ್ಞಾನಿ ಹ್ಯಾಸ್ ಗಾಟ್ ದಿಸ್ ಟೈಪ್ ಆಫ್ ಮೈಂಡ್. ಇಟ್ ಈಸ್ ಪಾಸಿಬಲ್ ಈವನ್ ಫಾರ್ ಎ ಜ್ಞಾನಿ. ಸಮಟೈಮ್ಸ್ ದ ಮೈಂಡ್, ಸಮಟೈಮ್ಸ್, ನಾಟ್ ಆಲ್ವೇಸ್, ಆ್ಯಂಡ್ ನಾಟ್ ಫಾರ್ ಎ ವೆರಿ ಜ್ಞಾನಿ. ಒನ್ಸ್ ಅಗೈನ್,
ಸೊ ದ ಮೈಂಡ್ ಅಂತ ಹೇಳಿದಾಗ ಈವನ್ ದಿ ಮೈಂಡ್ ಆಫ್ ಎ ಜ್ಞಾನಿ ಸಮಟೈಮ್ಸ್ ದೇರ್ ಈಸ್ ಪಾಸಿಬಿಲಿಟಿ ದಟ್ ಎ ಜ್ಞಾನಿ ಮೇ ಆಲ್ಸೋ ಅಟ್ಯಾಚ್ ಟು ದಿ ಆಶ್ರಮ, ಮೇ ಆಲ್ಸೋ ಅಟ್ಯಾಚ್ ಟು ದಿ ಸ್ಟೂಡೆಂಟ್ಸ್. ದೇರ್ ಆರ್ ಚಾನ್ಸಸ್. ಸೊ ಕಾಸು ಅಪಿ ಸಕ್ತಂ, ಕಾಸು ಅಪಿ, ದಟ್ ಮೇ ಬಿ ಎನಿಥಿಂಗ್. ಅದು ಸಣ್ಣದೋ ದೊಡ್ಡದೋ ಅದರ ಸ್ವರೂಪ ಯಾವ ರೀತಿನಾರು ಇರಲಿ, ಮನಸ್ಸು ಹೀಗೆ ಅಂತಲ್ಲ, ಒಟ್ಟಿನಲ್ಲಿ ಅದಕ್ಕೆ ಏನೋ ಒಂದು ಬೇಕು. ಕಾಸು ಅಪಿ ಸಕ್ತಂ, ಅದು ಏನೇ ಆಗಿರಲಿ, ಎಷ್ಟೇ ಸಣ್ಣದಾಗಿರಲಿ, ಎಷ್ಟೇ ದೊಡ್ಡದಾಗಿರಲಿ, ತುಂಬ ಇಂಪಾರ್ಟೆಂಟ್ ಆಗಿರಲಿ ಅಥವಾ ಬರೀ ಕನಿಷ್ಠವೇ ಆಗಿರಲಿ, ಒಟ್ಟಿನಲ್ಲಿ ಮನಸ್ಸು ಒಂಟಿಯಾಗಿರೋದಿಲ್ವಲ್ಲ. ಸೊ ಅದಕ್ಕೆ ಏನಾದ್ರು ಒಂದು ಬೇಕು. ಸೊ ಏನೋ ಒಂದು ಸಿಕ್ತು, ಅಲ್ಲಿ ಇತ್ತು ಅಂದ ತಕ್ಷಣ ಅಲ್ಲಿಗೆ ಚಂಗ್ ಅಂತ ಅಲ್ಲಿಗೆ ಹಾರೋದು. ಅದು ಎಷ್ಟೇ ಕನಿಷ್ಠವಾಗಿರಲಿ, ಎಷ್ಟೇ ಸಣ್ಣದಾಗಿರಲಿ, ಅಥವಾ ತುಂಬ ಲೆಸ್ ಇಂಪಾರ್ಟೆಂಟ್ ಆಗಿರೋವಂತಹದ್ದಾಗಿರಲಿ, ಒಟ್ಟಿನಲ್ಲಿ ಒಂಟಿ ಇರೋದಕ್ಕಿಂತ ನನಗೊಂದು ಸಿಕ್ತಲ್ಲ ಅಂತ ಮನಸ್ಸು ಏನು ಮಾಡುತ್ತೆ, ಅಲ್ಲಿಗೆ ಹಾರತ್ತೆ ಚಂಗ್ ಅಂತ. ಅದಕ್ಕೆ ಮನಸ್ಸನ್ನು ಚಂಚಲ ಅಂತ ಹೇಳಿದಾಗ ಕಪಿಗೆ ಹೋಲಿಸ್ತಾರೆ. ಕಪಿ ಹೇಗೆ ಒಂದು ಕೊಂಬೆನಲ್ಲಿ ಇರೋದಿಲ್ಲ, ಅದು ಒಂದು ಮರ ಹತ್ತಿದ ತಕ್ಷಣ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆ, ಇನ್ನೊಂದು ಕೊಂಬೆಯಿಂದ ಇನ್ನೊಂದು ಕೊಂಬೆ, ಯಾವ ಕೊಂಬೆಯಲ್ಲೂ ಕೂಡ ಅದು ಸ್ವಲ್ಪ ಕಾಲ ಕುಳಿತುಕೊಳ್ಳೋದಿಲ್ಲ, ಹಾರ್ತಾ ಇರುತ್ತೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಮೈಂಡ್. ಮನಸ್ಸು ಕೂಡ ಅದೇ ರೀತಿ, ಕಪಿಗಿಂತ ಮನಸ್ಸೇನು ಬೇರೆ ಅಲ್ಲ. ಸೊ ಕಾಪಿಯಸು ಸಕ್ತಂ, ಅದು ಎಷ್ಟೇ ಸಣ್ಣದಾಗಿರಲಿ, ಒಂಟಿಯಾಗಿರೋದಕ್ಕೆ ಇಷ್ಟ ಇಲ್ಲ ಮನಸ್ಸು, ಎಷ್ಟೇ ಸಣ್ಣದಾಗಿರಲಿ ಟಕ್ಕಂತ ಅದಕ್ಕೆ ಅಟ್ಯಾಚ್ ಆಗಿಬಿಡೋದು. ಸೊ ಕಾಸು ಅಪಿ ಸಕ್ತಂ ಅಂತಂದರೆ ಹೀಗೆ ಒಂದು ವಸ್ತುವಿನಲ್ಲಿ, ಒಂದು ವ್ಯಕ್ತಿಯಲ್ಲಿ, ಒಂದು ಸನ್ನಿವೇಶದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹದ್ದು. ದಿಸ್ ಈಸ್ ಕಾಲ್ಡ್ ಸಕ್ತಂ. ಅದನ್ನು ಇಲ್ಲಿ ಕಾಸು ಅಪಿ ಅಂತಂದರೆ ಅದರ ಸ್ವರೂಪ ಹೇಗೆ ಇರಲಿ ಈ ಅರ್ಥ. ಇನ್ಫ್ಯಾಕ್ಟ್ ಒನ್ ನೀಡ್ ನಾಟ್ ಹ್ಯಾವ್ ಅಟ್ಯಾಚ್ಮೆಂಟ್. ಆಧ್ಯಾತ್ಮದಲ್ಲಿ ಮುಖ್ಯವಾಗಿ ಪ್ರತಿ ಸಂದರ್ಭ, ಪ್ರತಿ ಅವಕಾಶದಲ್ಲಿ ಒಬ್ಬ ಗುರು ಆ ಬೋಧನೆ, ನೀತಿ, ಉಪದೇಶ ಮಾಡೋದೇ ಅದು, ಡೋಂಟ್ ಗೆಟ್ ಅಟ್ಯಾಚ್ ಟು. ಯಾಕೆಂತಂದರೆ ಆಧ್ಯಾತ್ಮದಲ್ಲಿ ನಾಟ್ ಟು ಗೆಟ್ ಅಟ್ಯಾಚ್ಡ್ ಈಸ್ ದಿ ಮೋಸ್ಟ್ ವಂಡರ್ಫುಲ್ ಸಾಧನ. ಸೊ ಪ್ರತಿ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಒಬ್ಬ ಗುರು ಕೊಡುವಂತಹ ಉಪದೇಶ ಏನು ಅಂತಂದರೆ, ಅದು ಏನೇ ಆಗಿರಲಿ, ಡೋಂಟ್ ಗೆಟ್ ಅಟ್ಯಾಚ್ ಟು. ಸೊ ಅದು ಯಾವುದೇ ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಸನ್ನಿವೇಶವಾಗಿರಲಿ, ಆಸಕ್ತಿ ಬೆಳೆಸ್ಕೊಳ್ಳೋ ಅಂತಹದ್ದು ಈಸ್ ನಾಟ್ ಗುಡ್. ಸೊ ಇಟ್ ಈಸ್ ನಾಟ್ ಗುಡ್. ಈವನ್ ದಟ್ ಮೇ ಬಿ ಎ ಬ್ಲೆಸ್ಡ್ ಒನ್. ಒಂದು ವಸ್ತು ಅಂತ ಹೇಳಿದಾಗ, ಈವನ್ ದಟ್ ಮೇ ಬಿ ಎ ಬ್ಲೆಸ್ಡ್ ಆಬ್ಜೆಕ್ಟ್, ಈವನ್ ಅಂಡರ್ ಸಚ್ ಕಂಡೀಷನ್ ಆಲ್ಸೋ ಸಕ್ತಂ ಅಂತಂದರೆ ಒಂದು ಆಸಕ್ತಿಯಲ್ಲಿ ಬೆಳೀತು ಅಂತಂದರೆ ನಾವಂತೀವಿ ಇಟ್ ಈಸ್ ನಾಟ್ ಲೌಕಿಕ, ಇಟ್ ಈಸ್ ನಾಟ್ ಲೌಕಿಕ. ಲೌಕಿಕ ಅಲ್ಲದೇ ಇರೋಂತಹ ಯಾವುದೋ ಒಂದು ವಸ್ತುವಿನೊಂದಿಗೆ ಮನಸ್ಸು ಸಂಘವನ್ನು ಬೆಳೆಸ್ತು, ಇಟ್ ಗೆಟ್ಸ್ ಅಟ್ಯಾಚ್ ಟು ದಟ್, ಬಟ್ ಇಟ್ ಈಸ್ ನಾಟ್ ಲೌಕಿಕ. ಈವನ್ ದೆನ್ ವೆನ್ ಇಟ್ ಈಸ್ ಸಕ್ತಂ, ದಟ್ಸ್ ಆಲ್, ಇಟ್ ಈಸ್ ಕಾಲ್ಡ್ ಬಂಧನ. ದಿಸ್ ಈಸ್ ವಾಟ್ ಗುರು ಅಷ್ಟಾವಕ್ರ, ಅದನ್ನು ಇಲ್ಲಿ ಅವ್ರು ಹೇಳ್ತಾ ಇರೋವಂಥದ್ದು. ಅದು ಏನೇ ಆಗಲಿ, ಕಾಸು ಅಪಿ ಸಕ್ತಂ, ಮನಸ್ಸಿಗೆ ಅದು ಹೋಗಿ ಅದು ಅಲ್ಲಿ ಅಟ್ಯಾಚ್ ಆಯಿತು ಅಂತಂದರೆ, ಯಥಾಚಿತ್ತಂ, ಯಾವಾಗ ಮನಸ್ಸು ಆಸಕ್ತಿಯನ್ನು ಬೆಳೆಸ್ಕೊತು ಯಾವುದೋ ಒಂದರಲ್ಲಿ, ಅಂಡರ್ಸ್ಟ್ಯಾಂಡ್, ಕಮ್ ಟು ನೋ ದಟ್ ಇಟ್ ಈಸ್ ಬಂಧನ. ದಿಸ್ ಈಸ್ ವಾಟ್ ದಿ ಸೇಜ್ ಅಷ್ಟಾವಕ್ರ ಇಸ್ ಸೇಯಿಂಗ್ ಹಿಯರ್. ಸೊ ಇಟ್ ಈಸ್ ಬಾಂಡೇಜ್, ನೋ ಡೌಟ್. ಅದು ಏನೇ, ಈವನ್ ಇಫ್ ಇಟ್ ಈಸ್ ಎ ಬ್ಲೆಸ್ಡ್ ಒನ್, ಮೈಂಡ್ ಗಾಟ್ ಅಟ್ಯಾಚ್ ಟು ಇಟ್ ಅಂತಂದರೆ ಯು ಶುಡ್ ನೋ ದಟ್ ಇಟ್ ಈಸ್ ಬಾಂಡೇಜ್. ಉದಾಹರಣೆಗೆ, ಸಮ್ವನ್ ಸೇಸ್, ನಾನು
ಈ ಒಂದು ಆಧ್ಯಾತ್ಮ ವೇದಾಂತ ಅಂತ ಹೇಳಿ ಇಲ್ಲಿಗೆ ಬಂದು ಈ ವೇದಾಂತ, ಜಪ, ತಪ, ಧ್ಯಾನ, ಅಧ್ಯಯನ ಇದೆಲ್ಲ ನಾನು ಪ್ರಾರಂಭ ಮಾಡಿ ಈಗಾಗಲೇ 15 ವರ್ಷ ಆಗೋಗಿದೆ. ಫ್ರಮ್ ದ ಪಾಸ್ಟ್ 15 years ಐ ಆಮ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಈ ಸಾಧನೆಯನ್ನು ಮಾಡ್ತಾ ಇದ್ದೀನಿ. 15 ವರ್ಷ ಆಗೋಗಿದೆ ನಾನು ಲೌಕಿಕವನ್ನು ಬಿಟ್ಟು. ಆಧ್ಯಾತ್ಮ ಅಂತ ಹೇಳಿ ಇಲ್ಲಿ ಒಂದು ಸಾಧನೆ, ಇಲ್ಲಿ ಏನೇನು ನಿಯಮಗಳಿದೆ, ಏನೇನು ಒಂದು ಆಚರಣೆ ಇದೆ, ಶಿಸ್ತುಬದ್ಧ ಒಂದು ಲೈಫ್ ಇದೆ, ಅದೆಲ್ಲವನ್ನು ಅನುಸರಿಸ್ತಾ ಅದ್ರ ಜೊತೆಯಲ್ಲಿ ಜಪ, ತಪ, ಧ್ಯಾನ, ಅಧ್ಯಯನ, ಸ್ಟಡಿ, ಪಾಠ, ಪ್ರವಚನ, ಶ್ರವಣ, ಮನನ ಈ ಥರ ಎಲ್ಲ ನಾನು ಮಾಡೋದಕ್ಕೆ ಪ್ರಾರಂಭ ಆಗಿ ಈಗಾಗಲೇ 15 ವರ್ಷ ಆಗೋಯಿತು. ಸೊ ಒನ್ ದ ಪಾಸ್ಟ್ 15 years ಐ ಆಮ್ ಲೈಕ್ ದಿಸ್. ಬಟ್ ಎಲ್ಲೋ ಒಂದು ಕಡೆ ನಾನು ಇನ್ನೂ ಕೂಡ ನನ್ನಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ, ಅಥವಾ ನನ್ನಲ್ಲಿ ಏನೋ ಒಂದು ಪ್ರೋಗ್ರೆಸ್ ಇದೆ ಅನ್ನೋವಂತಹದ್ದು ನನಗೆ ಗೊತ್ತೇ ಆಗಿಲ್ವಲ್ಲ. 15 ವರ್ಷ ಆಗೋಗಿದೆ, ಇಲ್ಲಾಂದರೆ ನಾನು ಈ ರೀತಿ ಹೇಳ್ತಿರಲಿಲ್ಲ. 15 ವರ್ಷ ಆದ ನಂತರ ಕೂಡ ಐ ಆಮ್ ನಾಟ್ ಏಬಲ್ ಟು ಸಿ ಎನಿ ಚೇಂಜಸ್ ಇನ್ ಮೈ ಲೈಫ್. ಐ ಆಮ್ ನಾಟ್ ಏಬಲ್ ಟು ಸಿ ದಿ ಪ್ರೋಗ್ರೆಸ್. ದಟ್ ಮೀನ್ಸ್ ಅಂಡರ್ಸ್ಟ್ಯಾಂಡ್, mental refinement is required, that's all. So ಅದಕ್ಕೆ ಗುರು the sage Ashtavakra says, you drop that sakti, don't get attached. So that is asakti. See, 15 ವರ್ಷದಿಂದ ನಾನು ಜಪ, ತಪ, ಧ್ಯಾನ ನಿರಂತರವಾಗಿ ಮಾಡ್ತಾ ಇದ್ದೀನಿ. ನಿರಂತರವಾಗಿ ಯು ಆರ್ ಅಟ್ಯಾಚ್ಡ್ ಟು ದಟ್. You are attached to that. You are attached to that blessed one. Vedantic things. So you are attached to that. So even for such mind, even for such people, understand, when you find that there is no progress even after all these things antandre, for you this mental refinement is required, because it is an attachment ಅಂತಂದ್ರೆ ಏನದು? ಇಟ್ ಈಸ್ ಬಾಂಡೇಜ್. ನೀನು ಬಂಧನವನ್ನು ಅನುಭವಿಸ್ತಾ ಇದೆಯಾ. ದಟ್ ಈಸ್ ವೈ ಯು ಆರ್ ನಾಟ್ ಏಬಲ್ ಟು ಸಿ ದಿ ಪ್ರೋಗ್ರೆಸ್. ಸೊ ಗುರು ಅಷ್ಟಾವಕ್ರ ಹೇಳ್ತಾರೆ, ಸಿ ವೆನ್ ದೆರ್ ಈಸ್ ನೋ ಆಸಕ್ತಿ, when asakti is not there, like lotus leaf, see ತಾವರೆ ಎಲೆ ಅಂತ ನಾವು ಹೇಳ್ತೀವಲ್ಲ, ಒಂದು ಡ್ರಾಪ್ ನೀರು ಅಲ್ಲಿ ನಿಲ್ಲೋದಿಲ್ಲ. ಯಾವುದಕ್ಕೂ ಕೆಸರಿನಲ್ಲಿದ್ದಂತಹ ಆ ಕಮಲ ಒಂದು ಚೂರು ಕೆಸರಿಗೆ ಅಂಟ್ಕೊಳ್ಳೋದಿಲ್ಲ. ಅದರ ಎಲೆ ಲೋಟಸ್ ಲೀಫ್, ಒಂದು ಡ್ರಾಪ್, ಒಂದು ಹನಿ ನೀರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಇಟ್ ವಿಲ್ ನಾಟ್ ಅಲೋ, ಅಂಟ್ಕೊಳ್ಳೋದಿಲ್ಲ ಅದು. ಸೊ ಅದರಿಂದ ಬ್ಲೆಸ್ಡ್ ಒನ್ ಅಂತ ಹೇಳ್ಬಿಟ್ಟು, ಮೇ ಬಿ ಇಟ್ ಈಸ್ ಶಾಸ್ತ್ರಂ, ಶಾಸ್ತ್ರ ಇಸ್ ಎ ವಾಸನ. ಸೊ ಶಾಸ್ತ್ರೇಶು ಅಪಿ ವಾಸನ ಮೀನ್ಸ್ ಆಸಕ್ತಿ ಇಲ್ಲಿ ಈ ಸಂದರ್ಭದಲ್ಲಿ. ಸೊ ಈವನ್ ಟೂ ಮಚ್ ಅಡಿಕ್ಟೆಡ್ ಟು ಶಾಸ್ತ್ರ, ಟೂ ಮಚ್ ಅಡಿಕ್ಟೆಡ್ ಟು ಟೀಚಿಂಗ್, ಟೂ ಮಚ್ ಅಡಿಕ್ಟೆಡ್ ಟು ಶ್ರವಣ, ಟೂ ಮಚ್ ಅಡಿಕ್ಟೆಡ್ ಟು ಜಪ, ತಪ, ಧ್ಯಾನ, ಅಧ್ಯಯನ, ಅದು ಏನೇ ಆಗಿರಲಿ, ವೆನ್ ಇಟ್ ಈಸ್ ಸೆಟ್ ಟೂ ಮಚ್ ಅಡಿಕ್ಷನ್, ಅವುಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದೀನಿ ಅಂತಂದಾಗ, ಅದು ಜಪ ಇರ್ಬೋದು, ತಪ ಇರ್ಬೋದು, ಅದು ಏನೇ ಇರ್ಬೋದು, ತದಾ ಬಂಧಃ, ದೆನ್ ಇಟ್ ಈಸ್ ಬಂಧನ. ಸೊ ದಟ್ ಈಸ್ ಕಾಲ್ಡ್ ಬಂಧನ. ಸೊ ಈ 8ನೇ ಅಧ್ಯಾಯದಲ್ಲಿ, ಅದರಲ್ಲೂ ಕೂಡ ಪ್ರಾರಂಭದಲ್ಲಿ ಗುರು ಅಷ್ಟಾವಕ್ರ ಸೇಸ್, ಮನಸ್ಸಿಗೆ ಯಾವುದೇ ಆಸೆಗಳಿಗೆ ಆಸ್ಪದವನ್ನು ಕೊಟ್ಟಾಗ, ದಟ್ ಆಸೆ ಅಥವಾ ಬಯಕೆ, ಡಿಸೈರ್, ದಟ್ ಡಿಸೈರ್ ಇನ್ ದಿ ಮೈಂಡ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಬಂಧನ. ಅಂಡರ್ಸ್ಟ್ಯಾಂಡ್, ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿತು, ನೀನು ಪೂರೈಸ್ಕೊಂಡಿದೆಯಾ ಇಲ್ಲ, ದಟ್ ಈಸ್ ಡಿಫರೆಂಟ್.
desire is born in the mind, then it is bandhana. Understand? It is bondage. ಸೊ ಕೆಲವು ಸಾಧಕರುಗಳು ಹೇಳ್ತಾರೆ, ಮನಸ್ಸಿನ ಒಳಗಡೆಯ ವಿಷಯಗಳಿಂದ ನಾನು ನಿವೃತ್ತನಾಗ್ತೀನಿ, ಇಟ್ ಈಸ್ ಮೈ ಕೆಪಾಸಿಟಿ ಅಂತ ಹೇಳ್ತಾರೆ ಅವರು. ವಾಟ್ ಡಸ್ ಇಟ್ ಮೀನ್? ಮನಸ್ಸಿನ ಒಳಗಡೆಯ ವಿಷಯಗಳಿಂದ ನಾನು ಬಹಳ ಸುಲಭವಾಗಿ ನಿವೃತ್ತನಾಗ್ತೀನಿ, ಅಂತಹ ಸಾಧನೆಯನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಫಾರ್ ಸಚ್ ಸಾಧಕಾಸ್, ಗುರು ಅಷ್ಟಾವಕ್ರ ಸೇಸ್, ಹೊರ ಪ್ರಪಂಚದಲ್ಲಿ, ಬಾಹ್ಯ ಮೀನ್ಸ್ ಹೊರ ಜಗತ್ತು, ಹೊರ ಜಗತ್ತಿನಲ್ಲಿ ಅನೇಕ ವಸ್ತುಗಳು, ವಿಷಯಗಳು ಬಹಳ ಆಕರ್ಷಣೀಯವಾಗಿರುತ್ತೆ, ವೆರಿ ಅಟ್ರಾಕ್ಟಿವ್. ಸೊ ಮನಸ್ಸು ಬಹಳ ಬೇಗ ಹೋಗಿ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಅಥವಾ ಆ ದಿಕ್ಕಿನಲ್ಲಿ ಮನಸ್ಸು ವಾಲುವಂತಹ ಸಾಧ್ಯತೆ ಇದೆ. ಸೊ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಅಷ್ಟೊಂದು ಚೆನ್ನಾಗಿದೆ ಅಂತ, ಇಟ್ ಈಸ್ ವೆರಿ ಅಟ್ರಾಕ್ಟಿವ್. ಸೊ ಎಲ್ಲೋ ಒಂದು ಕಡೆ ಮನಸ್ಸು ಜಾರುವಂತಹ ಸಂಭವ ಜಾಸ್ತಿ. ಮನಸ್ಸು ಜಾರ್ತು ಅಂತಂದ್ರೆ ಏನರ್ಥ? ಆಸಕ್ತಿಯನ್ನು ಬೆಳೆಸ್ಕೊತು, ಇಟ್ ಈಸ್ ಅನ್ ಅಟ್ಯಾಚ್ಮೆಂಟ್. ಆ ನಂತರದಲ್ಲಿ ಏನಾಗುತ್ತೆ, ಅದು ಮನಸ್ಸಿನ ಒಳಗಡೆ ಬರುತ್ತೆ. A desire is born in the mind. ಹೊರ ಪ್ರಪಂಚದಲ್ಲಿರುವಂತಹ ಅನೇಕಗಳು ಯಾವಾಗಲೂ, ದೇ ಆರ್ ಆಲ್ ದಿ ಆಬ್ಜೆಕ್ಟ್ಸ್ ಇನ್ ದಿ ಔಟ್ಸೈಡ್ ವರ್ಲ್ಡ್, ದೇ ಆರ್ ಆಲ್ವೇಸ್ ಅಟ್ರಾಕ್ಟಿವ್. ಫಸ್ಟ್ ಆಫ್ ಆಲ್, ಮೈಂಡ್ ಈಸ್ ಸಚ್ ಎ ಥಿಂಗ್ ದಟ್ ಎನಿಥಿಂಗ್, ಏನೂ ಇಲ್ಲದೆ ಇದ್ದಾಗ ಅದು ಏನೇ ಆಗಿದ್ರೂ ಅದಕ್ಕೆ ಅಟ್ಯಾಚ್ ಆಗುತ್ತೆ. ದಟ್ ಈಸ್ ದಿ ಸ್ವಭಾವ ಆಫ್ ದಿ ಮೈಂಡ್. ಅಂಥದ್ರಲ್ಲಿ there are so many objects, they are very attractive. ಹೊರ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವಂತಹದ್ದು ಎಲ್ಲವೂ ಕೂಡ ಅಷ್ಟೊಂದು ಆಕರ್ಷಣೀಯವಾಗಿದೆ ಅಂತಂದಾಗ ಮನಸ್ಸು ಬಿಡುತ್ತಾ? ಸೊ there is always a possibility that mind, it slips. ಸೊ ಮನಸ್ಸು ಸ್ಲಿಪ್ ಆಯಿತು, ವಾಲ್ತು ಅಂತಂದರೆ ದಟ್ ಮೀನ್ಸ್ an attachment, it is developing. It develops an attachment towards that. Once that attachment is developed, then a desire is born in the mind. ಆಗ ಅದು ಮನಸ್ಸಿನ ಒಳಗಡೆ ಬಂದ್ಬಿಡುತ್ತೆ. ಅದಕ್ಕೆ ಗುರು ಅಷ್ಟಾವಕ್ರ ಏನು ಹೇಳ್ತಾರೆ ಅಂತಂದರೆ, ನೋಡಪ್ಪ, ಹೊರ ಪ್ರಪಂಚದಲ್ಲಿ ಅಷ್ಟೊಂದು ಅಟ್ರಾಕ್ಟಿವ್ ವಸ್ತುಗಳಿದೆ, ಅದನ್ನು ನೋಡೋ ಅಂತಹದ್ದು, ಮನಸ್ಸು ಜಾರೋ ಅಂತಹದ್ದು, ಆಮೇಲೆ ಅದನ್ನು ಮನಸ್ಸಿನ ಒಳಗಡೆ ತಂದ್ಕೊಳ್ಳೋ ಅಂತಹದ್ದು, ಅಲ್ಲಿವರೆಗೆ ಬಿಡಲೇಬೇಡ. ಮನಸ್ಸಿನ ಒಳಗೆ ಅದು ಬರೋವರೆಗೆ ನೀನು ಬಿಡಲೇಬೇಡ. ಹೊರ ಜಗತ್ತಿನಲ್ಲಿ ಇರುವಂತಹ ಎಲ್ಲವುಗಳು ಕೂಡ ಅಟ್ರಾಕ್ಟಿವ್. ದಟ್ ಯು ಟೀಚ್ ಟು ಯುವರ್ ಮೈಂಡ್. ಆಲ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ದೇರ್ ಇನ್ ದಿ ವರ್ಲ್ಡ್ ಆರ್ ಆಲ್ವೇಸ್ ಅಟ್ರಾಕ್ಟಿವ್. ಸೊ ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್. ಸೊ ಯು ಗಿವ್ ದಟ್ ಟ್ರೈನಿಂಗ್ ಟು ದಿ ಮೈಂಡ್, ಸೊ ದಟ್ don't allow the vishayas to enter into your mind. ಆಮೇಲೆ ಒಂದ್ಸಲಿ ಅದು ಅಟ್ಯಾಚ್ಮೆಂಟ್ ಅಲ್ಲಿ ಬೆಳೀತು ಅಂತಂದರೆ ಬಹಳ ಸುಲಭವಾಗಿ ಅದು ಮನಸ್ಸಿನ ಒಳಗಡೆ ಬಂದ್ಬಿಡುತ್ತೆ. ಸೊ ಮನಸ್ಸಿನ ಒಳಗಡೆ ಬಿಟ್ಕೊಂಡ್ಬಿಡೋದು, ಆಮೇಲೆ ನಾನು ಸುಲಭವಾಗಿ ನಿವೃತ್ತನಾಗ್ತೀನಿ ಅಂತ ಹೇಳಿ ಸಾಧನೆಯನ್ನು ಮಾಡೋದು. ವೈ ಡು ಯು ವಾಂಟ್ ಟು ವೇಸ್ಟ್ ಸೋ ಮಚ್ ಆಫ್ ಟೈಮ್? ಒಳಗಡೆ ತಂದ್ಕೊಳ್ಳೋದು ಯಾಕೆ, ಮತ್ತೆ ಇನ್ನೊಂದ್ಸಲಿ ಅದನ್ನು ಕ್ಲೀನ್ ಮಾಡೋದು ಯಾಕೆ? ಪ್ರಾರಂಭದಲ್ಲೇ ಎಂಟ್ರಿ ಲೆವೆಲಲ್ಲೇ ವೈ ಡೋಂಟ್ ಯು ರೆಸ್ಟ್ರಿಕ್ಟ್? ಸೊ ಟ್ರೈನ್ ಯುವರ್ ಮೈಂಡ್ ಇನ್ ಸಚ್ ಅ ವೇ ದಟ್ ಎನಿ ಆಬ್ಜೆಕ್ಟ್, ಫಸ್ಟ್ ಆಫ್ ಆಲ್ ಯು ಟೀಚ್ ಎ ಲೆಸನ್ ಟು ದಿ ಮೈಂಡ್ ದಟ್ ಆಲ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ದೇರ್ ಇನ್ ದಿ ವರ್ಲ್ಡ್ ಆರ್ ಆಲ್ವೇಸ್ ಅಟ್ರಾಕ್ಟಿವ್. ದೇ ಆರ್ ಆಲ್ವೇಸ್ ಅಟ್ರಾಕ್ಟಿವ್. And for you, you are in the Adhyatma, you don't require the outside objects. See, for sadhana, no outside material is required. See, nothing is required, and you have come to this Adhyatma. Then why do you want to go and get attracted to the outside world once again? You have already stepped in to the Adhyatma. You are already in. Then why do you want to allow to enter into your mind? ಆಮೇಲೆ ನಾನು ಅದನ್ನು ಬಹಳ ಸುಲಭವಾಗಿ ಒಳಗಡೆಯ ವಿಷಯಗಳಿಂದ ನಾನು
ನಿವೃತ್ತನಾಗ್ತೀನಿ. ವೈ ಡು ಯು ವಾಂಟ್ ಟು ಡೂ ದಟ್? ಯಾಕೆಂತಂದರೆ ಒಂದು ಸಲ ಅದು ಮನಸ್ಸಿನ ಒಳಗಡೆ ಬಂತು ಅಂತಂದರೆ ಯಾವುದೇ ವಸ್ತುಗಳಾಗಲಿ, ಸಿನ್ಸ್ ದೇ ಆರ್ ಆಲ್ವೇಸ್ ಅಟ್ರಾಕ್ಟಿವ್. ಪ್ರಪಂಚ ಅಂತಂದ್ರೆ ಹೇಗೆ, ಇಟ್ಸ್ ಎ ದೃಶ್ಯ ಪ್ರಪಂಚ ಆ್ಯಂಡ್ ದೇ ಆರ್ ಆಲ್ವೇಸ್ ಅಟ್ರಾಕ್ಟಿವ್. ಒಂದು ಸಲ ಅದು ಸಾಧಕನ ಮನಸ್ಸಿನ ಒಳಗಡೆ ಬಂತು ಅಂತಂದರೆ ಅದು ಮನಸ್ಸಿನ ಒಳಗಡೆ ಬಿರುಗಾಳಿಯನ್ನೇ ಎಬ್ಬಿಸಬಹುದು. ಇಟ್ ಈಸ್ ಪಾಸಿಬಲ್. ಸಾಧಕನ ದಿಕ್ಕು ತಪ್ಪಿಸಬಹುದದು. ಬಿಕಾಸ್ ಆಫ್ ದಟ್ ಬಿರುಗಾಳಿ ಅವನ ದಿಕ್ಕು ತಪ್ಪಬಹುದು. ಇಟ್ ಈಸ್ ಪಾಸಿಬಲ್. ಸೊ ಒಬ್ಬ ಸಾಧಕ ಬಿಕಾಸ್ ಆಫ್ ದಿಸ್, ಅದು ಮನಸ್ಸಿನೊಳಗಡೆ ಬಂದ ನಂತರ ಬಿರುಗಾಳಿ ಬೀಸ್ತು, ನಾನು ದಿಕ್ಕು ತಪ್ಪದೆ, ದಟ್ ಮೀನ್ಸ್ ದಿಸ್ ಸಾಧಕ ಅವುಗಳಿಗೆ ದಾಸನಾಗಿ ಹೋದ ಅಂತ ಅರ್ಥ. ಸೊ ನಾವು ಯಾವಾಗಲೂ ಒಂದು ದೃಷ್ಟಿಕೋನವನ್ನು ಹೊಂದಿರ್ತೀವಿ. ನಾನು ಅದರ ಪ್ರಕಾರನೇ ನಡಿಬೇಕು, ಅದನ್ನು ಮಾತ್ರ ನಾನು ಬಿಗಿಯಾಗಿ ಹಿಡಿದಿಟ್ಕೋಬೇಕು, ಆಮೇಲೆ ಈ ಪ್ರಕಾರನೇ ವಿಷಯಗಳಿರಬೇಕು. ಇಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬಹಳ ಗಟ್ಟಿಯಾಗಿ ಬೇರೂರಿರುತ್ತೆ. ಸೊ ಸೃಷ್ಟಿಯಲ್ಲಿ ಆ್ಯಕ್ಚುಯಲ್ ಆಗಿ ನಾವೇನು ಪ್ರಪಂಚ ಅಂತ ಹೇಳ್ತೀವಿ, ಅಲ್ಲಿ ರಿಯಾಲಿಟಿ ಇಸ್ ಸಮಥಿಂಗ್ ಡಿಫ್ರೆಂಟ್ ದ್ಯಾನ್ ಮೈ ಪರಿಕಲ್ಪನೆ. ನಾನು ಏನು ಅಂದ್ಕೊಂಡಿರ್ತೀನಿ ಅದಕ್ಕಿಂತನೇ ಬೇರೆಯದೇ ರೀತಿಯಲ್ಲಿ ಹೊರ ಪ್ರಪಂಚ ಇರುತ್ತೆ. ನಾನು ಅಂದ್ಕೊಂಡಂಗೆ ಪ್ರಪಂಚ ಇಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಲೈಕ್ ದಟ್. ನಾನು ಅಂದ್ಕೊಂಡಿದ್ದು ನನಗೆ ಸಿಗೋದಿಲ್ಲ, ನಾನು ಅಂದ್ಕೊಂಡ ಹಾಗೆ ಪ್ರಪಂಚ ಇಲ್ಲ. ನನ್ನ ಪರಿಕಲ್ಪನೆ ಈಸ್ ಡಿಫ್ರೆಂಟ್. ನಾನು ಮನಸ್ಸಿನಲ್ಲಿ ಅನ್ಕೋತೀನಿ ಇದು ಹೀಗೆ ಇರಬೇಕು, ಇದು ಹಾಗಿರಬೇಕು. ದೀಸ್ ಆರ್ ಆಲ್ ಮೈ ದೃಷ್ಟಿಕೋನ. ನಾನು ಹೀಗೆ ನಡ್ಕೊಂಡು ಹೋಗ್ತೀನಿ, ಈ ರೀತಿಯಲ್ಲಿ ಮಾತ್ರ ನಾನು ಸಾಧನೆಯನ್ನು ಮಾಡ್ತೀನಿ. ಅದು ಕಷ್ಟನೋ ಸುಖನೋ, ನಾನು ಏನು ಅಂದ್ಕೊಂಡಿದ್ದೀನಿ ನಾನು ಹಾಗೇ ಇರ್ತೀನಿ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಅಂತಂದರೆ ನಾನು ಏನು ಪರಿಕಲ್ಪನೆ ಮಾಡ್ಕೊಂಡಿದ್ದೀನಿ ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ರಿಯಲ್ ವರ್ಲ್ಡ್. ದ ವರ್ಲ್ಡ್ ಇಟ್ ಥ್ರೋಸ್ ಸೋ ಮೆನಿ ಥಿಂಗ್ಸ್. ಸೊ ನನಗೆ ಬೇಕಾಗಿರುವಂತಹದ್ದೇ ಪ್ರಪಂಚದಲ್ಲಿ ಇದೆ. ನೋ, ದಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ಯುವರ್ ಪರಿಕಲ್ಪನೆ ಈಸ್ ಡಿಫ್ರೆಂಟ್. ದೇ ಆರ್ ಕ್ವೈಟ್ ಅಪೋಸಿಟ್. ಬೋತ್ ಆರ್ ಪರಸ್ಪರ ವಿರುದ್ಧ. ಸೊ ಒಂದಕ್ಕೊಂದು ಸಾಮ್ಯತೆನೇ ಇಲ್ಲ. ನಾನು ಅಂದ್ಕೊಂಡಿರೋದೇ ಬೇರೆ, ನನ್ನ ದೃಷ್ಟಿಕೋನ ಬೇರೆ, ದ ರಿಯಲ್ ವರ್ಲ್ಡ್ ಈಸ್ ಬೇರೆ. ದೆರ್ ಈಸ್ ನೋ ಸಾಮ್ಯತೆ. ಸೊ ಯಾವಾಗ ನಾನು ಪೂರ್ವಭಾವಿಯಾಗಿ ಕೆಲವುಗಳನ್ನು ನಾನು ಮನಸ್ಸಿನಲ್ಲಿ ಹಾಕೊಂಡ್ಬಿಟ್ಟಿರ್ತೀನಿ, ಇದು ಹೀಗೇ ಇರಬೇಕು, ಇದು ಹೀಗೇ ಇರಬೇಕು. ಬಟ್ ನಾನು ಏನು ಅಂದ್ಕೊಂಡಿದ್ದೀನಿ ಅದಕ್ಕೆ ವಿರುದ್ಧವಾಗಿ ಪ್ರಪಂಚ ಇದೆ. ಯಾವಾಗ ಈ ಸತ್ಯ ಗೊತ್ತಾಗುತ್ತೆ, ಪ್ರಪಂಚ ಈಸ್ ಡಿಫರೆಂಟ್ ಆ್ಯಂಡ್ ಮೈ ಪರಿಕಲ್ಪನೆ ಈಸ್ ಡಿಫರೆಂಟ್. ವೆನ್ ಐ ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್, and again that is the next level of reality. When I come to understand this reality, ಆಗ ಅದಕ್ಕಾಗಿ ಇನ್ನೊಂಥರ ಒದ್ದಾಡುವಂತಹದ್ದು. ಅಯ್ಯಯ್ಯೋ ಹೀಗಾಗೋಯ್ತಲ್ಲ, ನಾನು ಅಂದ್ಕೊಂಡಿದ್ದೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ, ನಾನು ಹೀಗಿರಬೇಕು ಅಂದ್ಕೊಂಡಿದ್ದೆ, ಆ ಥರ ಇಲ್ಲಿಲ್ವೇ ಇಲ್ಲ. ಸೊ ಈ ರೀತಿ ಒದ್ದಾಡುವಂತಹದ್ದು. ಸೊ ಏನು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ನಾವೇ ದ್ವಂದ್ವವನ್ನು ಹುಟ್ಟು ಹಾಕ್ತೀವಿ. ಯಾಕೆಂತಂದರೆ ಪರಿಕಲ್ಪನೆ ಅಂದ್ಬಿಟ್ಟು ಹೇಳಿ ನಾವೇನು ಮಾಡಿರ್ತೀವಿ, ನಾವೇ ಒಂದು ನಮ್ಮ ಒಳಗಡೆ ನಾವೇ ಒಂದು ಕೆಲವುಗಳನ್ನು ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಮಸ್ಟ್ ಬಿ ಲೈಕ್ ದಿಸ್. ಬಟ್ ವೆನ್ ಐ ಕಮ್ ಟು ದಿ ರಿಯಲ್ ವರ್ಲ್ಡ್ ದಟ್ ಈಸ್ ಡಿಫ್ರೆಂಟ್. ಆಗ ನನ್ನ ಮನಸ್ಸಿನಲ್ಲಿ ದ್ವಂದ್ವ, ಅಲ್ಲಿ ನಡೆಯುವಂತಹದ್ದೇ ದೊಡ್ಡ ಮಹಾಭಾರತ ಯುದ್ಧ, ಅದು ದಟ್ ಈಸ್ ಟೋಟಲಿ ಡಿಫ್ರೆಂಟ್. ಸೊ ಮನಸ್ಸಿನಲ್ಲಿ ದ್ವಂದ್ವಗಳು ಹೇಳುತ್ತೆ. ಸೊ ಬಿಕಾಸ್ ಆಫ್ ದಿಸ್ ದ್ವಂದ್ವ, ಆ ಮನಸ್ಸಿನಲ್ಲಿ ನಡೀತಾ ಇರುವಂತಹ ಆ ಏರುಪೇರು ಇದೆಯಲ್ಲ, ಬಿಕಾಸ್ ಆಫ್ ದಟ್ ನಾವು ನಮ್ಮ ಶಾಂತಿಯನ್ನು ಕಳ್ಕೊತೀವಿ. ಸೊ ಯಾವಾಗ ಮನಸ್ಸಿನಲ್ಲಿ ಈ ರೀತಿ ಶಾಂತಿ ಇಲ್ಲ,
The sage Ashtavakra says that is bandhana, that is bondage. When you come to understand that it is restlessness of the mind, then no, it is a bondage. Who is responsible for this? You yourself. So we always keep complaining on everything. ಸೊ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ನಾವು ಒಂದು ಅವಕಾಶವನ್ನು ಕಾಯ್ತಾ ಇರ್ತೀವಿ. ಅದು ಒಂಥರ ನಮ್ಮ ಸಹಜ ಸ್ವಭಾವ ಆಗೋಗಿದೆ. ವಿ ಆರ್ ಕಂಡೀಷನ್ ಟು ದಟ್ ಸಿಚುಯೇಷನ್. ಸೊ ಆ ಸ್ವಭಾವವನ್ನು ಈಚೆಗೆ ತರೋದಕ್ಕೆ ನಾವು ಕಾಯ್ತೀವಿ ತಿರ್ಗಾ. ಸೊ ಮನಸ್ಸಿನ ಒಂದು ಮೂಲೆಯಿಂದ ಎದ್ದು ಬರೋದಕ್ಕೆ ಸಾಕಷ್ಟು ಸಮಯ ಬೇಕು. ಯಾಕೆಂತಂದರೆ ನಾವು ಅನೇಕ ರೀತಿಯಲ್ಲಿ ಸ್ವಭಾವವನ್ನು ಬೆಳೆಸ್ಕೊಂಡಿರ್ತೀವಿ. ಮತ್ತು ನಾವು ಅಂದ್ಕೊಂಡಂತೆ ಯಾವುದು ನಡೀತಾ ಇಲ್ಲ, ಆಗ ಕಂಪ್ಲೇಂಟ್ ಮಾಡ್ತೀವಿ ನಾವು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಹೀಗಾಯಿತು, ಅದು ಹಾಗಾಯಿತು. ಸೊ ಒಂದು ರೀತಿ ಸದಾ ಕಂಪ್ಲೇಂಟ್ ಮಾಡೋವಂತಹದ್ದು ದೂರು. ಸೊ ಈ ಕಂಪ್ಲೇಂಟ್ ಮಾಡೋವಂತಹದ್ದೇ ಒಂದು ಸ್ವಭಾವ ಆಗೋಗಿದೆ. ಸೊ ಈ ಸ್ವಭಾವ ನನಗೆ ಗೊತ್ತಾಗುತ್ತೆ, ಅಯ್ಯಯ್ಯೋ ನಂದೇನಪ್ಪ ಈ ಥರ ಆಗೋಗಿದೆಯಲ್ಲ ನನ್ನ ಕಂಡೀಷನ್ನು. ಸೊ ಐ ವಾಂಟ್ ಟು ಗೆಟ್ ರೈಟ್ ಫ್ರಮ್ ದಿಸ್. ಸೊ ಇದರಿಂದ ನಾನು ಈಚೆ ಬರಬೇಕು. ಸೊ ಇದರಿಂದ ಈಚೆ ಬರಬೇಕು ಅಂತಂದರೆ ಇಲ್ಲಿವರೆಗೆ ನಾನು ಮನಸ್ಸಿನ ಆ ಮೂಲೆಯಲ್ಲಿರ್ತೀನಿ, ಅದು ನನಗೆ ಅಭ್ಯಾಸ ಆಗೋಗಿದೆ. ಈಗ ಮನಸ್ಸಿನ ಆ ಮೂಲೆಯಿಂದ ಮತ್ತೊಂದು ತುದಿಗೆ ನಾನು ಬರಬೇಕು ಅಂತಂದರೆ ಸಾಕಷ್ಟು ಸಮಯ ಬೇಕು ಮತ್ತು ಸಾಕಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬೇಕು, ತಿಳುವಳಿಕೆ ಬೇಕು. ಯಾಕೆಂತಂದರೆ ಹೊರಗಿನ ಪ್ರಪಂಚವನ್ನು ನೋಡ್ತೀವಿ, ಮನಸ್ಸು ಯಾವುದೋ ಒಂದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹ ಸಂಭವ ಇದೆ ಅನ್ನೋದು ಗೊತ್ತಾಗತ್ತೆ. ಸಿಕ್ಕಾಕೊಂಡಾಗ ಮನಸ್ಸು ಬಂಧನವನ್ನು ಅನುಭವಿಸುತ್ತೆ. ಮನಸ್ಸು ಆ ರೀತಿ ಅವುಗಳಿಗೆ ಆಕರ್ಷಿತವಾಗದೆ ಸಿಕ್ಕಾಕೊಳ್ಳದೆ ಇದ್ದಾಗ ಮೈಂಡ್ ಈಸ್ ವೆರಿ ಕಾಮ್. ಅದನ್ನು ನೋಡಿ ಕೂಡ ಹೊರ ಪ್ರಪಂಚದ ಆ ವಸ್ತು ವಿಷಯಗಳನ್ನು ನೋಡಿದ ನಂತರ ಕೂಡ ಮನಸ್ಸು ಇಟ್ ರಿಮೈನ್ಸ್ ದಿ ಸೇಮ್. ಇಟ್ ಈಸ್ ಸೋ ಕಾಮ್, ಸೋ ಕಂಪೋಸ್ಡ್. ಈವನ್ ಆಫ್ಟರ್ witnessing the outside prapancha, the mind is so calm, it is composed. There is no waves in the mind. Guru Ashtavakra says it is moksha. It is moksha. So ಮನಸ್ಸು ಸಿಕ್ಕಾಕೊಳ್ಳದೆ ಇದ್ದಾಗ ನಾವು ಅನ್ಕೋತೀವಿ ಮನಸ್ಸು ಸಿಕ್ಕಾಕೊಳ್ಳದೆ ಇದ್ದಾಗ ಅದನ್ನು ಮೋಕ್ಷ ಅಂತ. ಬಟ್ ಸ್ಟಿಲ್ ಅಲ್ಲಿ ಮತ್ತೊಂದು ಚಾನ್ಸ್ ಇದೆ. ಮನಸ್ಸು ಸಿಕ್ಕಾಕೊಂಡಿಲ್ಲ, ಮನಸ್ಸು ಅಟ್ಯಾಚ್ ಆಗಿಲ್ಲ, ಬಟ್ ಅಲ್ಲಿ ಪಂಚೇಂದ್ರಿಯಗಳಿರುತ್ತಲ್ಲ, ಪಂಚ ಜ್ಞಾನೇಂದ್ರಿಯಗಳು. ಕಣ್ಣು ನೋಡಿರುತ್ತೆ, ಆಘ್ರಾಣ ಆಗಿರುತ್ತೆ, ನಾಲಿಗೆ ರುಚಿ ನೋಡಿರುತ್ತೆ, ಚರ್ಮ ಸ್ಪರ್ಶಿಸಿರುತ್ತೆ. ಸೊ ಇಷ್ಟೆಲ್ಲ ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲವುಗಳು ಕೂಡ ಅದಕ್ಕೆ ಸಿಕ್ಕಾಕೊಳ್ಳದೆ ಇದ್ದಾಗ, ನಾಟ್ ಓನ್ಲಿ ದಿ ಮೈಂಡ್ ಆ್ಯಂಡ್ ದಿ ಸೆನ್ಸ್ ಆರ್ಗನ್ಸ್, ಇದು ಯಾವುದು ಸಿಕ್ಕಾಕೊಳ್ಳದೆ ಇದ್ದಾಗ ಗುರು ಅಷ್ಟಾವಕ್ರ ಸೇಸ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಮೋಕ್ಷ. ಯದಾ ಚಿತ್ತಂ ಅಸಕ್ತಂ ಸರ್ವದೃಷ್ಟಿಷು ತದಾ ಮೋಕ್ಷ. ಯದಾ ನಾಹಂ ತದಾ ಮೋಕ್ಷ, ಯದಾಹಂ ಬಂಧನಂ ತದಾ ಮತ್ವೇತಿ ಹೇಲಯ ಕಿಂಚಿತ್ ಮಾ ಗೃಹಾಣ ವಿಮುಂಚಮ. ಸೊ ಯದಾ ಯಾವಾಗ, ನ ಅಹಂ ನಾನು ಅನ್ನೋದು ಒಂದು ಅಹಂಕಾರ. ಸೊ ಯಾವಾಗ ಈ ಅಹಂಕಾರ ಅನ್ನುವಂತಹದ್ದು ಇಲ್ಲ, ತದಾ
ಆವಾಗ ಇಟ್ ಈಸ್ ಕಾಲ್ಡ್ ದಿ ಮೋಕ್ಷ. ಯಾವಾಗ ಅಲ್ಲಿ ಅಹಂಕಾರ ಇರುತ್ತೆ ತದಾ ಬಂಧನ. ಸೊ ಇತಿಮತ್ವ ಈ ರೀತಿ ತಿಳ್ಕೊಂಡು ಹೇಲಯ ಅಂತಂದರೆ ಇದು ಇಟ್ಸ್ ಅ ಸ್ಪೋರ್ಟ್. ವಿಲಾಸದಿಂದ ಆಟ ಆಡಿಕೊಂಡು ಡೋಂಟ್ ಬಿ ವೆರಿ ಸೀರಿಯಸ್ ಇನ್ ದಿ ಲೈಫ್. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ಹೇಲಯ. ಸಿ ಲೈಫಲ್ಲಿ ಇವೆಲ್ಲ ಇದ್ದಿದ್ದೆ, ಈ ರೀತಿಯೆಲ್ಲ ಇದ್ದಿದ್ದೆಪ್ಪ, ಇದಕ್ಕೋಸ್ಕರ ತಲೆ ಕೆಡಿಸ್ಕೋಬಾರ್ದು. ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಲೈಫ್ ಅಂದಾಗ ಇದೆಲ್ಲ ಸಾಮಾನ್ಯ. ದಟ್ ಈಸ್ ಕಾಲ್ಡ್ ಹೇಲಯ. ಸೊ ಇಟ್ಸ್ ಎ ಸ್ಪೋರ್ಟ್, ಇಟ್ಸ್ ಎ ಲೀಲೆ, ವಿಲಾಸ. ಸೊ ಈ ರೀತಿಯಿಂದ ಕೂಡ ಯಾವುದನ್ನು ನೀನು ಸ್ವೀಕರಿಸಬೇಡ. ಆ್ಯಂಡ್ ಡೋಂಟ್ ರಿಜೆಕ್ಟ್ ಆಲ್ಸೋ. ಏನು ಬರುತ್ತೆ ಬಂದಿದ್ದನ್ನು ಅನುಭವಿಸು. ಬೇಕು ಅಂತ ಹಠ ಮಾಡಬೇಡ. ಸೊ ಸ್ವೀಕರಿಸಬೇಕು ಅಂತ ಹಠ ಮಾಡಬೇಡ. ಬರ್ತಾ ಇದೆಯಲ್ಲ ಅದು ನನಗೆ ಬೇಡವಾಗಿತ್ತು ಅಂತ ಹೇಳಿ ಯು ರಿಜೆಕ್ಟ್ ಮಾಡಬೇಡ. ಸೊ ವೆನ್ ದರ್ ಈಸ್ ನೋ ಅಹಂಕಾರ, ದಟ್ ಇಟ್ ಸೆಲ್ಫ್ ಈಸ್ ಮೋಕ್ಷ. ವೆನ್ ದರ್ ಈಸ್ ಅಹಂಕಾರ, ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಬಂಧನ. ಇತಿಮತ್ವ ಹೀಗೆ ತಿಳ್ಕೊಂಡು ಅರ್ಥ ಮಾಡ್ಕೋ. ಲೈಫ್ ಅಂತಂದರೆ ಇಟ್ ಈಸ್ ಎ ಸ್ಪೋರ್ಟ್, ಇಟ್ಸ್ ಎ ಗೇಮ್. ಸೊ ಲೈಫ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ವೆರಿ ಸೀರಿಯಸ್. ಸೊ ಈ ವಿಚಾರದಲ್ಲಿ ಇಲ್ಲಿ ಸ್ವೀಕಾರ ಮತ್ತು ತಿರಸ್ಕಾರ, ಬೇಕು ಅಂತ ಹಠ ಮಾಡುವಂತಹದ್ದು, ನನ್ನ ಜೀವನಕ್ಕೆ ಅದು ಬಂದಿದೆ ಅಂತಂದಾಗ ಅದು ನನಗೆ ಬೇಡ ಅಂತ ತಿರಸ್ಕಾರ ಮಾಡುವಂತಹದ್ದು. ಸೊ ಬೋತ್ ಸ್ವೀಕಾರ ಆ್ಯಂಡ್ ತಿರಸ್ಕಾರ ಅವೆರಡೂ ಬೇಡ. ಕೇವಲ ನೀನಾಗಿ ಇರು. ಬಿ ವಿಟ್ನೆಸ್ ಟು ಎವ್ರಿಥಿಂಗ್. ಸೊ ದಿಸ್ ಈಸ್ ದಿ ಇನ್ಸ್ಟ್ರಕ್ಷನ್ ಆಫ್ ಗುರು ಅಷ್ಟಾವಕ್ರ. If you should not be disturbed, if you don't want disturbances, then you have to follow this. No ಸ್ವೀಕಾರ, no ತಿರಸ್ಕಾರ. ಪಾಲಿಗೆ ಬಂದಿದ್ದು ಪಂಚಾಮೃತ. So this is the instruction of Guru Ashtavakra to the sadhaka. ಸೊ ಸುಮ್ಮನೆ ಆಟ ಅಂತ ಹೇಳಿ ಈ ಮನೋಭಾವದಿಂದ ಕೂಡ ಅದು ಯಾವುದೇ ಆಗಿರಲಿ, ಸೊ ಸ್ವೀಕರಿಸುವಂತಹದ್ದಾಗಲಿ ತಿರಸ್ಕಾರ ಮಾಡುವಂತಹದ್ದಾಗಲಿ, ಯು ಡೋಂಟ್ ಡೂ ಇಟ್. ಈವನ್ ದಿಸ್ ಆಕ್ಟಿವಿಟಿ ವಿಲ್ ಆಲ್ಸೋ ಕ್ರಿಯೇಟ್ ಎನ್ ಇಂಪ್ರೆಷನ್ ಇನ್ ದಿ ಮೈಂಡ್. ಸೊ ಇಲ್ಲಿ ಇಟ್ ಇಸ್ ಅನ್ ಇನ್ಸ್ಟ್ರಕ್ಷನ್. ಸೇಜ್ ಅಷ್ಟಾವಕ್ರ ಇಸ್ ಸೇಯಿಂಗ್ ನೋ ತಿರಸ್ಕಾರ, ನೋ ಸ್ವೀಕಾರ, ಐ ಹ್ಯಾವ್ ಟು ಫಾಲೋ ದಿಸ್. ಅಗೇನ್ ಯಾವಾಗ ಅದು ಮನಸ್ಸಿನಲ್ಲಿ ಅದೊಂದು ಅಭ್ಯಾಸ ಮಾಡ್ಕೋತೀನಿ ಅಂತ ಹೇಳಿ ಅದನ್ನೇ ಅದು ಏನೇ ಆಗಿರಲಿ, ಐ ವಿಲ್ ಫಾಲೋ ಇಟ್. ಸಿ ಈವನ್ ದಟ್ ಆಕ್ಟಿವಿಟಿ ವಿಲ್ ಕ್ರಿಯೇಟ್ ಎನ್ ಇಂಪ್ರೆಷನ್ ಇನ್ ದಿ ಮೈಂಡ್. ಅದೆಲ್ಲ ಸಮಯ ಸಂದರ್ಭವನ್ನು ನೋಡಿ, ಬಂದದ್ದು ಬಂದಾಗ ಬರದೇ ಇದ್ದದನ್ನು ಬೇಡ ಅಂತ ಹೇಳೋ ಅಂತಹದ್ದು, ಅವೆಲ್ಲ ಸಮಯ ಸಂದರ್ಭವನ್ನು ನೋಡಬೇಕಾಗತ್ತೆ. ಮತ್ತು ವೆನ್ ಇಟ್ ಕಮ್ಸ್ ಟು ಆತ್ಮೋದ್ಧಾರ, ಹಾಗೆ ಹಠ ಮಾಡಿ ಕೆಲವುಗಳನ್ನ ವಿ ಹ್ಯಾವ್ ಟು ಅಟೈನ್ ಅಲ್ವಾ. ಈಗ ಯಾವುದಕ್ಕೂ ಹಠ ಮಾಡಬೇಡ, ಯಾವುದನ್ನು ಸ್ವೀಕಾರ ಬೇಡ ಅಂತಂದಾಗ, ಸಿ ಫಾರ್ ಮೋಕ್ಷ ಜ್ಞಾನ ಏವ. ಸೊ ನಾನು ಇಲ್ಲಿ ಸಾಧನೆ ಅಂತ ಬಂದಿರೋದೇ ಜ್ಞಾನಕ್ಕಾಗಿ. ಸೊ ನಾ ಹಠ ಮಾಡೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ ಅಂತಂದರೆ, ಸೊ ಆ ರೀತಿ ಅಲ್ಲ. ಅದರಿಂದ ಅವ್ರೇನು ಹೇಳ್ತಾರೆ, he is giving a very clear instruction, Sage Ashtavakra. Svikara Tiraskara is not good, but you don't cultivate that as an activity. See, that is the hidden message. So that should not be the activity. ಆಗ even that activity will create an impression in the mind. So once there is an impression in the mind, once impression is created in the mind, then it gives scope for ahankara. So when there is ahankara, it is bandhana.
ಸೊ ತಿರಸ್ಕಾರ ಸ್ವೀಕಾರ ಬೇಡ ಅಂತ ಹೇಳಿರುವಂತಹ ಆ ಒಂದು ಎಚ್ಚರಿಕೆಯನ್ನು ವಿ ಹ್ಯಾವ್ ಟು ಜಸ್ಟ್ ಫಾಲೋ ಇಟ್, ಬಟ್ ದಟ್ ಶುಡ್ ನಾಟ್ ಬಿ ದಿ ಆ್ಯಕ್ಟಿವಿಟಿ. ಸಿ ವೆನ್ ಆ್ಯಕ್ಟಿವಿಟಿ ಅಂತ ಹೇಳಿದಾಗ ಇಟ್ ಈಸ್ ಲೈಕ್ ಎ ಕರ್ಮ. ಸಿ ವೆನ್ ಕರ್ಮ ಈಸ್ ಡನ್, impression is guarantee. Impression is going to create in the mind. So when an impression is created in the mind, there is always a scope for ahankara. And when you recognize that there is ahankara, you will also experience the bandhana. So we should always keep in mind that ahankara is not real. So ahankara is not real. It is the sakshi. That sakshi is real, not ahankara. So you must witness antandaga. That should not be the ahankara. That should be a witness antandaga. You are that reality. See, that is the difference between Jivatma and Paramatma. ಜೀವಾತ್ಮ ಅಹಂ ಅಂತ ಹೇಳ್ತಾನೆ, ಪರಮಾತ್ಮ ಆ ನಾನು ಅನ್ನುವಂತಹದೇ ಪರಮಾತ್ಮ ಅಂತ ಹೇಳ್ತಾನೆ. ಜೀವಾತ್ಮ ಅವನು ಅಲ್ಲಿ ಜೀವಾತ್ಮ ಇದನ್ನು ನೋಡಿದಾಗ ದೇರ್ ಇಸ್ ಎ ಚಾನ್ಸ್ ಫಾರ್ ಅಹಂಕಾರ. ಪರಮಾತ್ಮ ಅಂತ ಹೇಳಿದಾಗ ಇಟ್ ಈಸ್ ಅ ವಿಟ್ನೆಸ್. ಸೊ ದೀಸ್ ಆರ್ ಆಲ್ ಸರ್ಟನ್ ಹಿಡನ್ ಮೆಸೇಜಸ್. ಬಹಳ ಸೂಕ್ಷ್ಮವಾಗಿದೆ. ಯು ಹ್ಯಾವ್ ಟು ಥಿಂಕ್ ಅಗೇನ್ ಆ್ಯಂಡ್ ಅಗೇನ್. ಸಾಕಷ್ಟು ಚಿಂತನೆಯನ್ನು ಮಾಡಬೇಕು, ಆಗ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅಹಂಕಾರ ಇಸ್ ನಾಟ್ ರಿಯಲ್. ಅಹಂಕಾರ ಇಸ್ ನಾಟ್ ರಿಯಲ್, ಬಟ್ ವಿಟ್ನೆಸ್, ವೆನ್ ಯು ಕಮ್ ಟು ದಟ್ ಪೊಸಿಷನ್ ಆ್ಯಸ್ ವಿಟ್ನೆಸ್, ದಟ್ ಈಸ್ ರಿಯಲ್. ಸೊ ನಾನು ಮೀನ್ಸ್ ಸಾಕ್ಷಿ, ನಾಟ್ ಅಹಂಕಾರ. ಸೊ ದಟ್ ವಿ ಶುಡ್ ನಾಟ್ ಫರ್ಗೆಟ್. ನಾನು ಮೀನ್ಸ್ ಸಾಕ್ಷಿ, ನಾಟ್ ಅಹಂಕಾರ. When you think Nanu as ahankara, then it is bandhana. When you understand, when you come to understand that Nanu means it is sakshi, then it is moksha. So adrinda ee Nanu is to be understood properly. This we should not forget. When Nanu is understood as ahankara, that is bandhana. When Nanu is understood as sakshi, that is moksha. So we should not forget this. ಸೊ ಹೊರ ಪ್ರಪಂಚವನ್ನು ನಾವು ನಮ್ಮ ಇಂದ್ರಿಯ ಕಣ್ಣುಗಳಿಂದ ನೋಡಬಾರ್ದು, ಜ್ಞಾನ ಚಕ್ಷುವನ್ನು ಉಪಯೋಗಿಸಿ ನೋಡಬೇಕಾಗುತ್ತೆ. ಸೊ ಇಂದ್ರಿಯ ಕಣ್ಣಿನಿಂದ ನೋಡಿದಾಗ ಆ ಮೈಂಡ್ ಅದೆಲ್ಲಿರುತ್ತೆ ಓಡಿ ಬರುತ್ತೆ, ಅದನ್ನು ತಿಳ್ಕೊಳ್ಳೋದಕ್ಕೆ. ಅದರಿಂದ ಇಂದ್ರಿಯ ಕಣ್ಣಿನಿಂದ ಪ್ರಪಂಚವನ್ನು ನೋಡಬೇಕು. ದಟ್ ಈಸ್ ಸಾಕ್ಷಿ. ಸೊ ಜ್ಞಾನಚಕ್ಷುವನ್ನು ಉಪಯೋಗಿಸಿ ಪ್ರಪಂಚವನ್ನು ನೋಡಬೇಕು. ಯಾಕೆಂದರೆ ಜಗತ್ತು ಅಂತ ಹೇಳಿದಾಗ ಅಲ್ಲಿ ನಿರಂತರವಾಗಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಅದನ್ನು ಮತ್ತೊಂದು ರೀತಿಯಲ್ಲೂ ಕೂಡ ಹೇಳ್ತಾರೆ. ಜಗತ್ತು ಅಂತಂದಾಗ ದೇರ್ ಈಸ್ ನಿರಂತರವಾದ ಬದಲಾವಣೆಗಳು ನಡೀತಾನೆ ಇರುತ್ತೆ. ಜಗತ್ತು ಬದಲಾವಣೆ ಇಸ್ ನಿರಂತರ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್ ಇನ್ ದಿ ಪ್ರಪಂಚ. ಸೊ ವಿ ಜಸ್ಟ್ ಹ್ಯಾವ್ ಟು ವಿಟ್ನೆಸ್ ಇಟ್. ಅಲ್ಲಿ ಆಗ್ತಾ ಇರೋಂತಹ ಬದಲಾವಣೆಗಳನ್ನು ಕೇವಲ ವಿಟ್ನೆಸ್. ಸೊ ಅದು ಯು ನೀಡ್ ನಾಟ್ ಅದಕ್ಕೆ ಮನಸ್ಸು ಸಂಸ್ಕರಿಸುತ್ತೆ, ಬಟ್ ಯು ಡೋಂಟ್ ಹ್ಯಾವ್ ಟು. ವೆನ್ ಇಟ್ ಈಸ್ ವಿಟ್ನೆಸ್, ಯು ಡೋಂಟ್ ಹ್ಯಾವ್ ಟು ಡೂ ದಟ್ ಸಂಸ್ಕರಿಸುವಂತಹದ್ದು. ನೋ ಸಂಸ್ಕಾರಾಸ್. ಸೊ ಯು ಡೋಂಟ್ ಡೂ ಇಟ್. ಸೊ when you see the prapancha with gnana chakshu, so it is like witness, and that will not affect you. When you see the same prapancha, when there are changes are happening, when you see it from your eyes, so there are so many scopes to know, oh ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ಅದು ಇದು. ಅದೆಲ್ಲ ಹೇಳ್ತಾ ಇರೋದು ಯಾರು? ಅಹಂಕಾರ. ಓ ಹಂಗಾಗೋಯ್ತು, ಹಿಂಗಾಗೋಯ್ತು. ಬಿಕಾಸ್ ಆಫ್ ದಿಸ್ ಅಹಂಕಾರ ಯು ಆರ್ ಸಫರಿಂಗ್. ದಟ್ ಸಫರಿಂಗ್ ಈಸ್ ಕಾಲ್ಡ್ ದಿ ಬಂಧನ. ಬಟ್ ವಿಟ್ನೆಸ್ ಅಂತ ಹೇಳಿ ನೀನು ನೋಡಿದೀಯಾ, ಸುಮ್ಮನೆ ಇದೆಯಾ? ಸೊ ವೇರ್ ಈಸ್ ಬಂಧನ? ನೋ ಬಂಧನ.
ಸೊ ಹೊರ ಜಗತ್ತಿನ ಆಗು ಹೋಗುಗಳಿಗೆ ಸ್ಪಂದಿಸಬಾರ್ದು. ಸೊ ನಾವು ಸ್ಪಂದಿಸುತ್ತಾ ಇಲ್ಲ ಅಂತಂದರೆ ದರ್ ಈಸ್ ನೋ ಅಹಂಕಾರ. ನಾವು ಸ್ಪಂದಿಸ್ತಾ ಇದ್ದೀನಿ ಅದಕ್ಕೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಅಹಂಕಾರ. ನಾನು ಅಲ್ಲಿ ಆಗ್ತಾ ಇರೋವಂತಹದ್ದು ಯಾವುದಕ್ಕೂ ನಾನು ಸ್ಪಂದಿಸ್ತಾ ಇಲ್ಲ, ನೋ ರಿಯಾಕ್ಷನ್ಸ್ ಅಟ್ ಆಲ್ ಅಂತಂದರೆ ಇಟ್ ಈಸ್ ವಿಟ್ನೆಸ್. ಸೊ ವಿಟ್ನೆಸ್ ಅಂತಂದರೆ ಇಟ್ ಈಸ್ ಮೋಕ್ಷ. ನೋಡ್ತಾ ಇದ್ದೀನಿ ಅಂತಂದರೆ ಬಂಧನ, ಸ್ಪಂದಿಸ್ತಾ ಇದ್ದೀನಿ ಅಂದರೆ ಬಂಧನ, ಸ್ಪಂದಿಸ್ತಾ ಇಲ್ಲ ಅಂತಂದರೆ ಮೋಕ್ಷ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.